ಗೆಳೆಯರೇ, ಒಮ್ಮೆ ಯೋಚನೆ ಮಾಡಿ, ಪ್ರತಿಯೊಬ್ಬ ಮನುಷ್ಯನು ವರ್ಷಗಟ್ಟಲೆ ಕಾಯುವ ಆ ಒಂದು ರಾತ್ರಿ, ಹೂಗಳಿಂದ ಸಿಂಗಾರಗೊಂಡ ಕೋಣೆ, ಪರಿಮಳದ ಸುಗಂಧ, ಜೋರಾಗಿ ಹೊಡೆದುಕೊಳ್ಳುವ ಹೃದಯ, ಎದುರಿಗೆ ಜಗತ್ತಿನ ಎದುರಿಗೆ ಹೋರಾಡಿ ತನ್ನವಳನ್ನಾಗಿಸಿಕೊಂಡ ಆ ಪ್ರೀತಿಯ ಜೀವ. ಆದರೆ ಆ ರಾತ್ರಿ ಪ್ರೀತಿಯ ಎರಡು ಮಾತುಗಳನ್ನು ಆಡಬೇಕಾಗಿದ್ದ ಆ ಕೋಣೆಯಲ್ಲಿ ಒಂದು ಇಂಜೆಕ್ಷನ್ ಸಿರಂಜ್ ಹೊರಗೆ ಬಂತು. ಸುಂದರವಾದ, ಓದಿದ್ದ ಡಾಕ್ಟರ್ ಹೆಂಡತಿ ತನ್ನ ಜೀವನದಲ್ಲಿ ಎಂದು ಆಸ್ಪತ್ರೆಯ ಮೆಟ್ಟಿಲು ಹತ್ತದ ಗಂಡನ ಕಡೆಗೆ ಆ ಇಂಜೆಕ್ಷನ್ ಹಿಡಿದು ಹೆಜ್ಜೆ ಇಡುತ್ತಾಳೆ. ಗಂಡನಿಗೆ ಆಶ್ಚರ್ಯ. ನನಗೇನು ಕಾಯಿಲೆ ಇಲ್ಲವಲ್ಲ, ಮತ್ತೆ ಈ ಇಂಜೆಕ್ಷನ್ ಯಾಕೆ ಎಂದು ಕೇಳುತ್ತಾನೆ. ಹೆಂಡತಿ ಏನೂ ಹೇಳದೆ ರಹಸ್ಯವಾದ ಕಿರುನಗೆ ಬೀರುತ್ತಾಳೆ. ಇಂಜೆಕ್ಷನ್ ಚುಚ್ಚಿದ ಕೆಲವೇ ಕ್ಷಣಗಳಲ್ಲಿ ಆತನ ಕಣ್ಣುಗಳು ಭಾರವಾಗಿ ಮುಚ್ಚಿಕೊಳ್ಳುತ್ತವೆ. ಬೆಳಗ್ಗೆ ಕಣ್ಣು ಬಿಟ್ಟು ನೋಡಿದಾಗ ಆತನ ಇಡೀ ದೇಹದ ತುಂಬೆಲ್ಲ ರಾತ್ರಿಯೆಲ್ಲ ಯಾರೋ ಉಗುರಿನಿಂದ ಪರಚಿದಂತಹ ಗಾಯದ ಗುರುತುಗಳಿರುತ್ತವೆ. ಆದರೆ ಆತನಿಗೆ ರಾತ್ರಿ ನಡೆದಿದ್ದು ಯಾವುದೂ ನೆನಪಿರುವುದೇ ಇಲ್ಲ. ಇದು ಒಂದು ರಾತ್ರಿಯಲ್ಲ, ಎರಡು ರಾತ್ರಿಯಲ್ಲ, ತಿಂಗಳುಗಟ್ಟಲೆ ಹೀಗೆಯೇ ಮುಂದುವರಿಯುತ್ತದೆ. ಪ್ರತಿ ರಾತ್ರಿ ಇಂಜೆಕ್ಷನ್, ಪ್ರತಿ ಬೆಳಗ್ಗೆ ಹೊಸ ಗಾಯಗಳು. ಇದು ಆತನ ಆತ್ಮವನ್ನೇ ನಡುಗಿಸುವಂತಹ ದೊಡ್ಡ ರಹಸ್ಯವಾಗಿ ಬಿಡುತ್ತದೆ. ಕೊನೆಗೂ ಆ ಡಾಕ್ಟರ್ ಹೆಂಡತಿ ತನ್ನ ಸ್ವಂತ ಗಂಡನಿಗೆ ಪ್ರಜ್ಞೆ ತಪ್ಪಿಸಿ ರಾತ್ರಿಯೆಲ್ಲ ಏನು ಮಾಡುತ್ತಿದ್ದಳು? ಒಂದು ರಾತ್ರಿ ಗಂಡ ಎಚ್ಚರಗೊಂಡು ಆ ನಿಜವನ್ನು ಕಣ್ಣಾರೆ ನೋಡಿದಾಗ ಆತನಿಗೆ ಎದುರಾದ ಸತ್ಯ ಎಂಥವರ ಕಣ್ಣಲ್ಲೂ ನೀರು ತರಿಸುತ್ತದೆ. ಗೆಳೆಯರೇ, ಈ ಕತೆ ಬರೀ ಒಂದು ರಹಸ್ಯವಲ್ಲ, ಇದು ಒಂದು ಮುರಿದು ಹೋದ ಹೃದಯ, ಗಾಯಗೊಂಡ ಜೀವ ಮತ್ತು ದ್ವೇಷವನ್ನು ಕ್ಷಮೆಯಾಗಿ ಬದಲಾಯಿಸುವ ಪ್ರೀತಿಯ ಮಹಾಕಾವ್ಯ. ಹಾಗಾಗಿ ಕೊನೆಯವರೆಗೂ ಜೊತೆಗಿರಿ, ಏಕೆಂದರೆ ಅಸಲಿ ತಿರುವು ಕಥೆಯ ಕೊನೆಯಲ್ಲಿದೆ. ಕತೆ ಶುರು ಮಾಡುವ ಮುನ್ನ ಒಂದು ಸಣ್ಣ ವಿನಂತಿ: ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಈ ವಿಶೇಷ ಕಥೆಯನ್ನು ಶುರು ಮಾಡೋಣ. ನಮ್ಮ ಕತೆ ಶುರುವಾಗುವುದು ಹಾವೇರಿಯ ಊರಿನಿಂದ. ಅಲ್ಲಿ ಒಬ್ಬ ಯುವಕನಿದ್ದ. ಅವನ ಹೆಸರು ಸೂರ್ಯ. ಸೂರ್ಯ ನೋಡಲು ತುಂಬ ಮುಗ್ಧ, ನೇರ ನಡೆನುಡಿಯುಳ್ಳ ಸರಳ ಜೀವ. ಅವನ ಮನಸ್ಸು ಎಷ್ಟು ಸ್ವಚ್ಛವಾಗಿತ್ತೆಂದರೆ ಅವನನ್ನು ಒಮ್ಮೆ ಭೇಟಿಯಾದವರು ಯಾರೂ ಅವನನ್ನು ಮರೆಯಲು ಸಾಧ್ಯವಿರಲಿಲ್ಲ. ಅವನು ಮಾತನಾಡುವ ರೀತಿ, ಅವನ ಮುಗುಳ್ನಗೆ, ಅವನ ವಿನಯ ಎಲ್ಲವೂ ಎದುರಿಗಿರುವವರನ್ನು ತನ್ನತ್ತ ಸೆಳೆಯುವಂತಿತ್ತು. ಸೂರ್ಯನ ತಂದೆ ಬ್ಯಾಂಕೊಂದರಲ್ಲಿ ವ್ಯವಸ್ಥಾಪಕರಾಗಿದ್ದರು, ಅಂದರೆ ಮ್ಯಾನೇಜರ್. ಅವರು ಓದಿದವರು, ತಿಳುವಳಿಕೆ ಉಳ್ಳವರು ಮತ್ತು ದೊಡ್ಡ ಆಸೆಗಳನ್ನು ಇಟ್ಟುಕೊಂಡವರು. ತನ್ನ ಮಗ ದೊಡ್ಡ ಅಧಿಕಾರಿಯಾಗಬೇಕು, ಡಾಕ್ಟರ್ ಆಗಬೇಕು, ಸಮಾಜದಲ್ಲಿ ತಮಗೆ ಗೌರವ ತರಬೇಕು ಎನ್ನುವುದೇ ಅವರ ಏಕೈಕ ಕನಸಾಗಿತ್ತು. ಸೂರ್ಯನ ಓದಿಗಾಗಿ ಅವರು ಯಾವುದೇ ಕೊರತೆ ಮಾಡಿರಲಿಲ್ಲ. ಒಳ್ಳೆಯ ಶಾಲೆ, ಟ್ಯೂಷನ್, ಪುಸ್ತಕಗಳು, ಎಲ್ಲ ಸೌಕರ್ಯಗಳನ್ನು ಒದಗಿಸಿದ್ದರು. ಆದರೆ ಗೆಳೆಯರೇ, ತಂದೆಯ ಕನಸೇ ಮಗನ ಗುರಿಯಾಗಬೇಕು ಎಂದೇನೂ ಇಲ್ಲವಲ್ಲ. ಸೂರ್ಯನಿಗೆ ಪುಸ್ತಕ ಹಿಡಿದು ಓದಲು ಮನಸ್ಸೇ ಬರುತ್ತಿರಲಿಲ್ಲ. ಅವನಿಗೆ ಜನರ ಜೊತೆ ಬೆರೆಯುವುದು, ಅವರ ಸುಖ ದುಃಖಗಳಲ್ಲಿ ಭಾಗಿಯಾಗುವುದು, ಬೀದಿಯ ಮಕ್ಕಳ ಜೊತೆ ನಕ್ಕು ಆಟ ಆಡುವುದು ಇಷ್ಟವಾಗುತ್ತಿತ್ತು. ಓದು ಅವನಿಗೆ ತಲೆಗೆ ಹತ್ತದೇ ವಿಷಯವಾಗಿತ್ತು. ತಂದೆ ತಿಳಿ ಹೇಳುತ್ತಿದ್ದರು, ಬೈಯುತ್ತಿದ್ದರು, ಕೆಲವೊಮ್ಮೆ ಪ್ರೀತಿಯಿಂದ, ಇನ್ನು ಕೆಲವೊಮ್ಮೆ ಕೋಪದಿಂದ. ಆದರೆ ಸೂರ್ಯನ ಹಣೆಬರಹದಲ್ಲಿ ಓದು ಬರೆದಿರಲಿಲ್ಲ ಅನಿಸುತ್ತದೆ. ಇಲ್ಲಿ ಒಂದು ಮಾತು ಹೇಳಲೇಬೇಕು. ನಾವು ಯುವಕರಾಗಿದ್ದಾಗ ನಮ್ಮ ತಂದೆ ತಾಯಿ ನಮ್ಮ ಮೇಲೆ ಸುಮ್ಮನೆ ಒತ್ತಡ ಹಾಕುತ್ತಿದ್ದಾರೆ, ಕಾರಣವಿಲ್ಲದೆ ತಡೆಯುತ್ತಿದ್ದಾರೆ ಅನಿಸುತ್ತದೆ. ಆದರೆ ವಯಸ್ಸಾದ ಮೇಲೆ ನಾವು 4 ಜನ ಓದಿದವರ ಮಧ್ಯೆ ಕುಳಿತುಕೊಂಡು ಮಾತನಾಡಲು ಆಗದಿದ್ದಾಗ ನಮಗೆ ಆ ಓದಿನ ಬೆಲೆ ಏನೆಂದು ಅರಿವಾಗುತ್ತದೆ. ಅದಕ್ಕೆ ಹಿರಿಯರು ಹೇಳುವುದು, ಮಾತನ್ನು ಕೋಪದಿಂದ ನೋಡದೆ ನಮ್ಮ ಮೇಲಿನ ಕಾಳಜಿ ಎಂದು ತಿಳಿಯಬೇಕು. ದಿನಗಳು ಉರುಳಿದವು. ಸೂರ್ಯ ದೊಡ್ಡವನಾದ. ಆದರೆ ಕೈಯಲ್ಲೊಂದು ದೊಡ್ಡ ಪದವಿ ಸಿಗಲಿಲ್ಲ, ಓದು ಪೂರ್ತಿಯಾಗಲಿಲ್ಲ. ತಂದೆಯ ಮನಸ್ಸು ಮುರಿದು ಹೋಗಿತ್ತು. ಆದರೂ ಯಾವ ತಂದೆಯೂ ಮಗನನ್ನು ಉದ್ಯೋಗವಿಲ್ಲದೆ ಬೀದಿಯಲ್ಲಿ ಬಿಡಲು ಸಾಧ್ಯವಿಲ್ಲ ಅಲ್ವೇ? ಅವರು ತಮಗೆ ಪರಿಚಯವಿದ್ದವರ ಸಹಾಯ ಪಡೆದು ಸೂರ್ಯನಿಗೆ ಊರಿನ ದೊಡ್ಡ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸ ಕೊಡಿಸಿದ್ದರು. ಆದರೆ ಅದು ಅಧಿಕಾರಿಯ ಕೆಲಸವಾಗಿರಲಿಲ್ಲ, ಬದಲಿಗೆ ಆಸ್ಪತ್ರೆಯನ್ನು ಗುಡಿಸುವ, ಒರೆಸುವ ಸ್ವಚ್ಛತಾ ಕಾರ್ಮಿಕನ ಕೆಲಸವಾಗಿತ್ತು. ಮಗನನ್ನು ಡಾಕ್ಟರ್ ಮಾಡಬೇಕೆಂದು ಕನಸು ಕಂಡಿದ್ದ ತಂದೆ ಅದೇ ಮಗ ಆಸ್ಪತ್ರೆಯಲ್ಲಿ ಕಸ ಗುಡಿಸುವುದನ್ನು ನೋಡಿದಾಗ ಅವರ ಹೃದಯಕ್ಕೆ ಎಷ್ಟು ನೋವಾಗಿರಬಹುದು ಎಂದು ಹೇಳುವುದು ಕಷ್ಟ. ಆದರೆ ಸೂರ್ಯ ಈ ಕೆಲಸವನ್ನು ಕೀಳಾಗಿ ಕಾಣಲಿಲ್ಲ. ಅವನು ತಂದೆಗೆ ಹೇಳಿದ, ಅಪ್ಪ, ಕಷ್ಟಪಟ್ಟು ದುಡಿಯುವ ರೊಟ್ಟಿಯಲ್ಲಿರುವ ಗೌರವ ಮತ್ಯಾವುದರಲ್ಲೂ ಇಲ್ಲ. ನಾನು ಸಣ್ಣ ಕೆಲಸ ಮಾಡುತ್ತಿರಬಹುದು, ಆದರೆ ತಪ್ಪು ಕೆಲಸವಲ್ಲ. ನೀವು ಚಿಂತೆ ಮಾಡಬೇಡಿ.
ಗೆಳೆಯರೇ, ಇದೇ ಗುಣ ಸೂರ್ಯನನ್ನು ಎಲ್ಲರಿಗಿಂತ ವಿಭಿನ್ನವಾಗಿ ನಿಲ್ಲಿಸುತ್ತಿತ್ತು. ಅವನೊಳಗೆ ಸ್ವಾಭಿಮಾನ, ಪ್ರಾಮಾಣಿಕತೆ ಮತ್ತು ಕೆಲಸದ ಮೇಲಿನ ನಿಷ್ಠೆ ಅದ್ಭುತವಾಗಿತ್ತು. ಆಸ್ಪತ್ರೆಗೆ ಪ್ರತಿದಿನ ಬೆಳಗ್ಗೆ ಬರುತ್ತಿದ್ದ ಸೂರ್ಯ ಪೂರ್ತಿ ಮನಸ್ಸಿಟ್ಟು ಕೆಲಸ ಮಾಡುತ್ತಿದ್ದ. ಆಸ್ಪತ್ರೆಯ ಪ್ರತಿಯೊಂದು ಮೂಲೆಯನ್ನು ಹೊಳೆಯುವಂತೆ ಮಾಡುತ್ತಿದ್ದ. ರೋಗಿಗಳ ಬಳಿ ಪ್ರೀತಿಯಿಂದ ಮಾತನಾಡುತ್ತಿದ್ದ. ವಯಸ್ಸಾದವರ ಕೈ ಹಿಡಿದು ಅವರನ್ನು ಕೊಠಡಿಗಳಿಗೆ ತಲುಪಿಸುತ್ತಿದ್ದ. ಮೇಲನೆ ಇಡೀ ಆಸ್ಪತ್ರೆಯಲ್ಲಿ ಅವನಿಗೆ ಒಂದು ಒಳ್ಳೆಯ ಹೆಸರು ಬಂದಿತ್ತು. ಡಾಕ್ಟರ್ ಇರಲಿ, ನರ್ಸ್ಗಳಿರಲಿ ಅಥವಾ ರೋಗಿಗಳ ಕಡೆಯವರಿರಲಿ, ಎಲ್ಲರೂ ಹೇಳುತ್ತಿದ್ದರು, ಈ ಹುಡುಗ ಕಸ ಗುಡಿಸುವ ಕೆಲಸ ಮಾಡಬಹುದು, ಆದರೆ ಇವನ ಮನಸ್ಸು ಮಾತ್ರ ದೇವಲೋಕದ ದೇವದೂತನಿಂದ ಹಾಗೆ. ಅದೇ ಆಸ್ಪತ್ರೆಯಲ್ಲಿ ಒಬ್ಬರು ಮಹಿಳಾ ವೈದ್ಯರಿದ್ದರು. ಅವರ ಹೆಸರು ಡಾಕ್ಟರ್ ನಯನ. ತುಂಬ ಸುಂದರ, ಬುದ್ಧಿವಂತ ಮತ್ತು ತಮ್ಮ ಕೆಲಸದಲ್ಲಿ ನಿಪುಣರು. ಆದರೆ ಆಕೆಯ ಸೌಂದರ್ಯದ ಹಿಂದೆ ಒಂದು ನಿಗೂಢ ಮೌನವಿತ್ತು. ಯಾರು ಅರ್ಥ ಮಾಡಿಕೊಳ್ಳಲಾಗದ ಒಂದು ಬೇಸರವಿತ್ತು. ಆಕೆ ಯಾರ ಜೊತೆಗೂ ಹೆಚ್ಚಾಗಿ ಮಾತನಾಡುತ್ತಿರಲಿಲ್ಲ, ಯಾರನ್ನೂ ಸುಲಭವಾಗಿ ನಂಬುತ್ತಿರಲಿಲ್ಲ. ಯಾವಾಗಲೂ ತನ್ನದೇ ಆದ ಒಂದು ಗೋಡೆಯ ಹಿಂದೆ ಅಡಗಿಕೊಂಡಿರುತ್ತಿದ್ದರು. ಪ್ರತಿದಿನ ಬೆಳಗ್ಗೆ ಸೂರ್ಯ ಡಾಕ್ಟರ್ ನಯನ ಅವರ ಕೊಠಡಿಯನ್ನು ಸ್ವಚ್ಛಗೊಳಿಸಲು ಹೋದಾಗ ಡಾಕ್ಟರ್ ನಯನ ಅವನನ್ನು ತುಂಬ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದರು. ಅವನು ಕೆಲಸ ಮಾಡುವ ರೀತಿ, ರೋಗಿಗಳನ್ನು ಪ್ರೀತಿಯಿಂದ ನೋಡಿಕೊಳ್ಳುವ ಗುಣ, ಅವನ ಮುಗ್ಧ ಮುಗುಳ್ನಗೆ ಇವೆಲ್ಲವೂ ಮೆಲ್ಲನೆ ಆಕೆಯ ಮೆಚ್ಚಿದ ಹೃದಯದ ಬಾಗಿಲನ್ನು ತಟ್ಟಲು ಶುರು ಮಾಡಿದ್ದವು. ಮೊದಲಿಗೆ ಸೂರ್ಯನಿಗೆ ಇದರ ಅರಿವಿರಲಿಲ್ಲ. ಆದರೆ ಒಂದು ದಿನ ಸೂರ್ಯನಿಗೆ ಅನಿಸಿತು, ಡಾಕ್ಟರ್ ಮೇಡಮ್ ತನ್ನನ್ನು ನೋಡಿ ಸಣ್ಣದಾಗಿ ನಗುತ್ತಿದ್ದಾರೆ ಎಂದು. ಕೆಲವೊಮ್ಮೆ ಸಣ್ಣ ಪುಟ್ಟ ಕೆಲಸ ಹೇಳುವ ನೆಪದಲ್ಲಿ ಅವನನ್ನು ನಿಲ್ಲಿಸಿಕೊಳ್ಳುತ್ತಿದ್ದರು. ನೀರು ಕೇಳುತ್ತಿದ್ದರು, ಇಲ್ಲವೇ ಊಟ ಮಾಡಿದ್ರಾ ಎಂದು ಪ್ರೀತಿಯಿಂದ ವಿಚಾರಿಸುತ್ತಿದ್ದರು. ಗೆಳೆಯರೇ, ಇಂಥ ಸಣ್ಣ ಸಣ್ಣ ಕ್ಷಣಗಳೇ ಎರಡು ಹೃದಯಗಳ ನಡುವೆ ಕಣ್ಣಿಗೆ ಕಾಣದ ಪ್ರೀತಿಯ ದಾರಿಯನ್ನು ನೀಯಲು ಶುರು ಮಾಡುತ್ತವೆ. ದಿನಗಳು ಕಳೆದಂತೆ ಇಬ್ಬರ ನಡುವಿನ ಮುಜುಗರ ದೂರವಾಯಿತು. ಈಗ ಡಾಕ್ಟರ್ ನಯನ ಸೂರ್ಯನ ಮನೆಗೆ ಬಗ್ಗೆ, ಅವನ ಕನಸುಗಳ ಬಗ್ಗೆ ಕೇಳುತ್ತಿದ್ದರು. ಸೂರ್ಯನು ಅಷ್ಟೇ ಗೌರವದಿಂದ, ಪ್ರಾಮಾಣಿಕತೆಯಿಂದ ಎಲ್ಲವನ್ನ ಹೇಳುತ್ತಿದ್ದ. ಒಂದು ದಿನ ಡಾಕ್ಟರ್ ನಯನ ಕೇಳಿದರು, ಸೂರ್ಯ, ನೀನು ಇಷ್ಟು ಒಳ್ಳೆಯವನಾಗಿದ್ದೀಯಾ, ಇಷ್ಟು ನಿಷ್ಠೆಯಿಂದ ಕೆಲಸ ಮಾಡುತ್ತೀಯಾ, ನಾನೊಬ್ಬ ಕಸ ಗುಡಿಸುವವನು ಅಷ್ಟೇ ಎಂದು ನಿನಗೆ ಎಂದಾದರೂ ಬೇಸರವಾಗಿದೆಯೇ? ಅದಕ್ಕೆ ಸೂರ್ಯ ನಕ್ಕು ಹೇಳಿದ, ಮೇಡಮ್, ಮನುಷ್ಯನ ಬೆಲೆ ಅವನು ಮಾಡುವ ಕೆಲಸದಿಂದಲ್ಲ, ಅವನ ಗುಣದಿಂದ ಅಳೆಯಲ್ಪಡುತ್ತದೆ. ನಾನು ಶ್ರೀಮಂತನಲ್ಲ, ಓದಿದವನೂ ಅಲ್ಲ, ಆದರೆ ನಾನು ಇದುವರೆಗೂ ಯಾರ ಮನಸ್ಸನ್ನು ನೋಯಿಸಿಲ್ಲ, ಯಾರಿಗೂ ಮೋಸ ಮಾಡಿಲ್ಲ. ನನಗೆ ಇದೇ ನನ್ನ ಅತಿ ದೊಡ್ಡ ಆಸ್ತಿ. ಈ ಉತ್ತರ ಕೇಳಿ ಡಾಕ್ಟರ್ ನಯನ ಕೆಲವು ಕ್ಷಣ ಕಾಲ ಎಲ್ಲೋ ಕಳೆದೋದಂತಾದರು. ಅವರ ಕಣ್ಣುಗಳಲ್ಲಿ ಒಂದು ಮಿಂಚು ಮೂಡಿತ್ತು, ನಂತರ ಕಣ್ಣುಗಳಲ್ಲಿ ಒದ್ದೆಯಾದವು. ವರ್ಷಗಳ ನಂತರ ತಮ್ಮ ಮನಸ್ಸಿನಲ್ಲಿ ಪ್ರಾಮಾಣಿಕತೆ ಮತ್ತು ಮಾನವೀಯತೆ ಇರುವ ಒಬ್ಬ ನಿಜವಾದ ಮನುಷ್ಯ ಸಿಕ್ಕಿದ್ದಾನೆ ಎಂದು ಅವರಿಗೆ ಅನಿಸಿತ್ತು. ಗೆಳೆಯರೇ, ಇದೇ ಆ ಕ್ಷಣ ಡಾಕ್ಟರ್ ನಯನ ಅವರು ಗಾಯಗೊಂಡಿದ್ದ ಹೃದಯದಲ್ಲಿ ಒಂದು ಹೊಸ ಆಶಾ ಕಿರಣ ಮೂಡಿತ್ತು. ದಿನಗಳು ಉರುಳಿದಂತೆ ಇಬ್ಬರ ನಡುವೆ ಹೆಸರಿಡದ ಒಂದು ಸುಂದರ ಸಂಬಂಧ ಬೆಳೆಯಿತು. ಒಬ್ಬರನ್ನೊಬ್ಬರು ನೋಡಿ ನಗುವುದು, ಮಾತನಾಡುವ, ನೆಪ ಹುಡುಕುವುದು, ಒಬ್ಬರ ಮೇಲೊಬ್ಬರು ಕಾಳಜಿ ಮಾಡುವುದು. ಆದರೆ ಇಬ್ಬರಲ್ಲಿ ಯಾರಿಗೂ ಮೊದಲು ಪ್ರೀತಿಯನ್ನು ಹೇಳಿಕೊಳ್ಳುವ ಧೈರ್ಯವಿರಲಿಲ್ಲ. ಸೂರ್ಯ ಯೋಚಿಸುತ್ತಿದ್ದ, ನಾನೆಲ್ಲೋ, ಈ ದೊಡ್ಡ ಡಾಕ್ಟರ್ ಎಲ್ಲೋ, ಇವರ ಬಗ್ಗೆ ನಾನು ಕನಸು ಕಾಣಲು, ಯೋಚಿಸಲು ಸಾಧ್ಯವೇ ಇಲ್ಲ. ಇತ್ತ ನಯನ ಯೋಚಿಸುತ್ತಿದ್ದರು, ನಾನು ಮತ್ತೊಮ್ಮೆ ಯಾರನ್ನಾದರೂ ನಂಬಬಹುದೇ? ನನ್ನ ಹಣೆಬರಹದಲ್ಲಿ ನಿಜವಾದ ಪ್ರೀತಿ ಇದೆಯೇ? ಕೊನೆಗೂ ಒಂದು ದಿನ ಆ ಕ್ಷಣ ಬಂದೇ ಬಿಟ್ಟಿತು. ಅದು ಸಂಜೆಯ ಸಮಯ. ಆಸ್ಪತ್ರೆಯಲ್ಲಿ ಜನರೆಲ್ಲ ಹೊರಟು ಹೋಗಿದ್ದರು. ಡಾಕ್ಟರ್ ನಯನ ಸೂರ್ಯನನ್ನು ತಮ್ಮ ಕೊಠಡಿಗೆ ಕರೆದರು. ಅವರ ಕೈಗಳು ನಡುಗುತ್ತಿದ್ದವು, ಧ್ವನಿ ನಡುಗುತ್ತಿತ್ತು. ಅವರು ಧೈರ್ಯ ಮಾಡಿ ಹೇಳಿದರು, ಸೂರ್ಯ, ನಾನು ನಿನಗೊಂದು ಮಾತು ಹೇಳಬೇಕು. ನೀನು ಏನಂದುಕೊಳ್ಳುತ್ತೀಯೋ ಗೊತ್ತಿಲ್ಲ, ಇದು ಸರಿಯೋ ತಪ್ಪೋ ಗೊತ್ತಿಲ್ಲ, ಆದರೆ ನನಗೆ ನೀನನ್ನು ಇಷ್ಟ, ತುಂಬ ಇಷ್ಟ. ನಾನು ನಿನ್ನನ್ನು ಮದುವೆಯಾಗಲು ಬಯಸುತ್ತೇನೆ. ಗೆಳೆಯರೇ, ಸೂರ್ಯನ ಕಾಲ ಕೆಳಗಿನ ನೆಲವೇ ಕುಸಿದಂತಾಯಿತು. ಅವನಿಗೆ ತನ್ನ ಕಿವಿಗಳನ್ನೇ ನಂಬಲು ಸಾಧ್ಯವಾಗಲಿಲ್ಲ. ಒಬ್ಬ ಸುಂದರವಾದ, ಓದಿದ ಮಹಿಳಾ ವೈದ್ಯೆ ನನ್ನಂತಹ ಒಬ್ಬ ಸಾಮಾನ್ಯ ಸ್ವಚ್ಛತಾ ಕಾರ್ಮಿಕನಿಗೆ ಮದುವೆಯ ಪ್ರಸ್ತಾಪ ಇಡುತ್ತಿದ್ದಾರೆ. ಅವನು ಕೆಲ ಕ್ಷಣಗಳ ಕಾಲ ಮೌನವಾಗಿ ನಿಂತುಬಿಟ್ಟ. ನಂತರ ಹೇಳಿದ, ಮೇಡಮ್, ನಾನು ಯಾರು ಅಂತ ನಿಮಗೆ ಗೊತ್ತಲ್ವಾ? ನನಗೆ ಯಾವುದೇ ಅಂತಸ್ತಾಗಲಿ ಪದವಿಯಾಗಲಿ ಇಲ್ಲ. ನನ್ನ ಜೊತೆ ನೀವು ಹೆಂಗೆ ಸಂತೋಷವಾಗಿ ಇರುತ್ತೀರಾ? ಜನ ಏನಂತಾರೆ? ಡಾಕ್ಟರ್ ನಯನ ಅವನ ಕಣ್ಣುಗಳನ್ನು ನೇರವಾಗಿ ನೋಡುತ್ತಾ ಹೇಳಿದರು, ನನಗೆ ಪದವಿ ಬೇಕಾಗಿಲ್ಲ,
ಸೂರ್ಯ, ಮಾನವೀಯತೆ ಬೇಕು, ನನಗೆ ಹಣ ಬೇಡ, ಪ್ರಾಮಾಣಿಕತೆ ಬೇಕು. ಅದೆಲ್ಲವೂ ನನಗೆ ನಿನ್ನಲ್ಲಿ ಸಿಕ್ಕಿದೆ. ಜನ ಏನು ಹೇಳುತ್ತಾರೆ ಎನ್ನುವ ಚಿಂತೆಯನ್ನು ನಾನು ಎಂದೋ ಬಿಟ್ಟು ಬಿಟ್ಟಿದ್ದೇನೆ. ನೀನು ನನ್ನ ಕೈ ಹಿಡಿಯುತ್ತೀಯಾ? ಅದನ್ನಷ್ಟೇ ಹೇಳು. ಸೂರ್ಯನ ಕಣ್ಣುಗಳು ಆನಂದ ಬಾಷ್ಪದಿಂದ ತುಂಬಿದ್ದವು. ಅವನು ಮೆಲ್ಲನೆ ತಲೆ ಆಡಿಸಿ ಒಪ್ಪಿಗೆ ಸೂಚಿಸಿದ. ಆ ಕ್ಷಣದಲ್ಲಿ ಎರಡು ಮುರಿದ ಹೃದಯಗಳು ಒಂದಾದವು. ಆದರೆ ಇದು ಕೇವಲ ಆರಂಭವಾಗಿತ್ತು. ನಿಜವಾದ ಪರೀಕ್ಷೆ ಇನ್ನೂ ಕಾದಿತ್ತು. ಸೂರ್ಯ ಮನೆಗೆ ಬಂದಾಗ ಅವನ ಮುಖದಲ್ಲಿ ಸಂತೋಷ ಅಡಗಿಸಲು ಸಾಧ್ಯವಾಗಲಿಲ್ಲ. ಅವನು ಧೈರ್ಯ ಮಾಡಿ ತನ್ನ ತಂದೆಗೆ ಹೇಳಿದ, ಅಪ್ಪ, ನಾನು ಒಬ್ಬ ಹುಡುಗಿಯನ್ನು ಪ್ರೀತಿಸುತ್ತಿದ್ದೇನೆ. ಅವಳು ಡಾಕ್ಟರ್. ಅವಳು ನನ್ನನ್ನು ಮದುವೆಯಾಗಲು ಒಪ್ಪಿದ್ದಾಳೆ. ತಂದೆ ಮೊದಲು ಇದನ್ನು ತಮಾಷೆ ಎಂದು ನಕ್ಕಿ ತಳ್ಳಿ ಹಾಕಿದರು. ಮಗ ಯಾವುದೋ ಕನಸು ಕಾಣುತ್ತಿದ್ದಾನೆ ಅಂದುಕೊಂಡರು. ಅವರು ಹೇಳಿದರು, ಮಗನೇ, ಮೊದಲು ಪ್ರಜ್ಞೆಗೆ ಬಾ. ಯಾವ ಡಾಕ್ಟರ್ ಹುಡುಗಿಯಾದರೂ ನಿನ್ನಂಥ ಕಸ ಗುಡಿಸುವವನನ್ನು ಯಾಕೆ ಮದುವೆಯಾಗುತ್ತಾಳೆ? ಇದು ಎಂದಿಗೂ ಸಾಧ್ಯವೇ ಇಲ್ಲ. ಮೊದಲು ಈ ಕನಸಿನ ಲೋಕದಿಂದ ಹೊರಗಡೆ ಬಾ ಎಂದರು ತಂದೆ. ಆದರೆ ಸೂರ್ಯ ನಡೆದ ನಿಜವನ್ನೆಲ್ಲ ಹೇಳಿದಾಗ ತಂದೆಯ ಮುಖ ಗಂಭೀರವಾಯಿತು. ಅವರು ಖಂಡಿತವಾಗಿಯೇ ಹೇಳಿದರು, ನಾನು ಎಲ್ಲಿ ಹೇಳುತ್ತೇನೋ ಅಲ್ಲಿ ನಿನ್ನ ಮದುವೆ ನಡೆಯುವುದು. ಈ ಸಂಬಂಧಕ್ಕೆ ನನ್ನ ಒಪ್ಪಿಗೆ ಇಲ್ಲ ಅಂತ ಡಾಕ್ಟರ್ ನಯನ ಕೂಡ ತನ್ನ ಮನೆಯವರ ಬಳಿ ಈ ವಿಷಯವನ್ನು ತಿಳಿಸಿದಳು. ಗೆಳೆಯರೇ, ತನ್ನ ಡಾಕ್ಟರ್ ಮಗಳು ಒಬ್ಬ ಆಸ್ಪತ್ರೆಯ ಕಸ ಗುಡಿಸುವವನ ಮದುವೆಯಾಗಲು ಬಯಸುತ್ತಿದ್ದಾಳೆ ಎಂದು ಕೇಳಿದ ತಕ್ಷಣ ಆಕೆಯ ತಂದೆಯ ಕೋಪ ನೆತ್ತಿಗೇರಿತ್ತು. ಅವರು ಜೋರಾಗಿ ಕೂಗಾಡಿದರು, ನಿನಗೇನಾದರೂ ತಲೆ ಕೆಟ್ಟಿದೆಯೇ? ಒಬ್ಬ ಸ್ವಚ್ಛತಾ ಕಾರ್ಮಿಕನ ಜನ ಏನೆಂದು ಮಾತನಾಡಿಕೊಳ್ಳುತ್ತಾರೆ ಎಂದು ನಿನಗೆ ಗೊತ್ತಿದೆಯೇ? ನಮ್ಮ ಗೌರವವೆಲ್ಲ ಮಣ್ಣು ಪಾಲಾಗುತ್ತದೆ. ನನ್ನ ಮೂಗು ಕತ್ತರಿಸಲೆಂದೇ ನಿನ್ನನ್ನು ಡಾಕ್ಟರ್ ಮಾಡಿಸಿದ್ದ? ಆದರೆ ಡಾಕ್ಟರ್ ನಯನ ಕೊಟ್ಟ ಉತ್ತರ ಎಲ್ಲರ ಬಾಯಿ ಮುಚ್ಚಿಸಿತು. ಅವಳು ಹೇಳಿದಳು, ಅಪ್ಪ, ನಾನು ಡಾಕ್ಟರ್. ನಾನು ಮನುಷ್ಯನ ಬೆಲೆಯನ್ನು ಅವನ ಜೇಬಿನಿಂದಲ್ಲ, ಅವನ ಒಳ್ಳೆಯ ಮನಸ್ಸಿನಿಂದ ಅಳೆಯುತ್ತೇನೆ. ನನಗೆ ಇಷ್ಟು ದಿನ ಸಿಗದ ಮಾನವೀಯತೆ ಸೂರ್ಯನಲ್ಲಿ ಸಿಕ್ಕಿದೆ. ನಾನು ಮದುವೆಯಾದರೆ ಆ ಸೂರ್ಯನನ್ನೇ ಆಗುವುದು. ಎರಡು ಮನೆಗಳಲ್ಲಿ ದೊಡ್ಡ ಬಿರುಗಾಳಿಯೇ ಎದ್ದಿತ್ತು. ಇತ್ತ ಮಗನ ಹಠ, ಅತ್ತ ಮಗಳ ಹಠ. ಗಂಡನ ಮನೆಯವರು ಒಪ್ಪಲಿಲ್ಲ, ಹೆಂಡತಿ ಮನೆಯವರು ಒಪ್ಪಲಿಲ್ಲ. ಆದರೆ ಸೂರ್ಯ ಮತ್ತು ನಯನ ಗಟ್ಟಿ ನಿರ್ಧಾರ ಮಾಡಿದ್ದರು. ಜಗತ್ತು ಜೊತೆಯಾಗಿರಲಿ ಬಿಡಲಿ, ನಾವು ಒಬ್ಬರನ್ನೊಬ್ಬರು ಬಿಡುವುದಿಲ್ಲ ಎಂದು. ಗೆಳೆಯರೇ, ಕೊನೆಗೂ ಇಬ್ಬರು ನ್ಯಾಯಾಲಯದಲ್ಲಿ ಮದುವೆ ಮಾಡಿಕೊಳ್ಳಲು ನಿರ್ಧರಿಸಿದರು. ತಮ್ಮ ಕೆಲವು ಆಪ್ತ ಗೆಳೆಯರನ್ನು ಕರೆದು ಒಂದು ಸರಳ ಸಮಾರಂಭದಲ್ಲಿ ಒಬ್ಬರನ ಕೈಯನ್ನು ಮತ್ತೊಬ್ಬರು ಹಿಡಿದು. ಗಂಡನ ಕಡೆಯವರು ಬರಲಿಲ್ಲ, ಹೆಂಡತಿ ಕಡೆಯವರು ಬರಲಿಲ್ಲ. ಕೆಲವು ಗೆಳೆಯರಷ್ಟೇ ಸಾಕ್ಷಿಯಾದರು. ಈ ವಿಭಿನ್ನ ಮದುವೆಯ ನಂತರ ಇಬ್ಬರು ಊರಿನ ಒಂದು ಮೂಲೆಯಲ್ಲಿ ಒಂದು ಪುಟ್ಟ ಬಾಡಿಗೆ ಮನೆಯನ್ನ ಮಾಡಿಕೊಂಡರು. ಒಂದು ಹೊಸ ಜೀವನ, ಹೊಸ ಆಸೆಗಳು, ಹೊಸ ಕನಸುಗಳು. ಸೂರ್ಯನ ಗೆಳೆಯರು ಅವನನ್ನ ಆಡಿಕೊಳ್ಳುತ್ತಿದ್ದರು. ಲೇ ಸೂರ್ಯ, ನಿನ್ನ ಹಣೆ ಬರಹವೇ ಚಮತ್ಕಾರ ಕಣೋ. ಆಸ್ಪತ್ರೆ ಕಸ ಗುಡಿಸುತ್ತಾ ಡಾಕ್ಟರ್ ಮನಸ್ಸನ್ನೇ ಕದ್ದು ಬಿಟ್ಟೆಯಲ್ಲೋ. ನಮಗೂ ಸ್ವಲ್ಪ ಹೇಳಿಕೊಡು. ಅಂಥದ್ದೇನು ಮಂತ್ರ ಮಾಡಿದ್ದೆ? ಸೂರ್ಯನಕ್ಕೂ ಹೇಳುತ್ತಿದ್ದ. ಯಾವ ಮಂತ್ರವೂ ಇಲ್ಲ ಗೆಳೆಯರೇ, ಆ ಮೇಲಿನವನ ಕೃಪೆ ಅಷ್ಟೇ. ಅವನು ಒಲಿದರೆ ಯಾರ ಚೌಪಡಿಯನ್ನಾದರೂ ಅರಮನೆ ಮಾಡುತ್ತಾನೆ. ಆದರೆ ಗೆಳೆಯರೇ, ಸೂರ್ಯನಿಗೆ ಎಲ್ಲಿ ಗೊತ್ತಿತ್ತು, ತಾನು ಅದೃಷ್ಟ ಎಂದುಕೊಳ್ಳುತ್ತಿರುವ ಈ ಸಂತೋಷದ ಹಿಂದೆ ಒಂದು ದೊಡ್ಡ ನೋವು ಅಡಗಿದೆ ಮತ್ತು ಅದು ಮೆಲ್ಲನೆ ಅವನ ಜೀವನಕ್ಕೆ ಬರಲಿದೆ ಎಂದು. ಕೊನೆಗೂ ಆ ರಾತ್ರಿ ಬಂದೇ ಬಿಟ್ಟಿತು. ಶೋಭನದ ರಾತ್ರಿ. ಸೂರ್ಯ ವರ್ಷಗಟ್ಟಲೆ ಕಾಯುತ್ತಿದ್ದ ಆ ಸುದಿನ. ಕೊಠಡಿಯನ್ನೆಲ್ಲ ಹೂಗಳಿಂದ ಸಿಂಗರಿಸಲಾಗಿತ್ತು. ಅಲ್ಲಿದ್ದ ಮಂದವಾದ ಬೆಳಕಿತ್ತು. ಗಾಳಿಯಲ್ಲಿ ಒಂದು ಸಿಹಿಯಾದ ಮೌನವಿತ್ತು. ಸೂರ್ಯನ ಗೆಳೆಯರು ರಾತ್ರಿ 11 ಗಂಟೆಯವರೆಗೂ ಅವನ ಜೊತೆಯಲ್ಲೇ ಕುಳಿತು ಹಾಸ್ಯ ಮಾಡುತ್ತಿದ್ದರು. ನಂತರ ಅವನಿಗೆ ಶುಭ ಕೋರಿ ಹೊಸ ಜೀವನಕ್ಕೆ ಹಾರೈಸಿ ಹೊರಟು ಹೋದರು. ಸೂರ್ಯ ಕೊಠಡಿಯೊಳಗೆ ಹೆಜ್ಜೆ ಇಟ್ಟಾಗ ಅವನ ಹೃದಯ ಜೋರಾಗಿ ಹೊಡೆದುಕೊಳ್ಳುತ್ತಿತ್ತು. ನಯನ ಮಂಚದ ಮೇಲೆ ಕುಳಿತು ಅವನಿಗಾಗಿ ಕಾಯುತ್ತಿದ್ದಳು. ಸೂರ್ಯ ಮೆಲ್ಲನೆ ಆಕೆಯ ಹತ್ತಿರ ಹೋದನು. ಆಕೆಯ ಮುಖದ ಮೇಲಿದ್ದ ಮುಸುಕು ಸರಿಸಿ ಪ್ರೀತಿಯಿಂದ ಆಕೆಗೆ ಮುದ್ದಿಸಿದನು. ನಂತರ ಹೇಳಿದ, ನಯನ, ಇಂದಿನಿಂದ ನಮ್ಮ ಹೊಸ ಜೀವನ ಶುರುವಾಗುತ್ತಿದೆ. ಏನೇ ಬಂದರೂ ನಾನು ಯಾವಾಗಲೂ ನಿನ್ನ ಜೊತೆಗಿರುತ್ತೇನೆ. ಇಷ್ಟು ನೆನಪಿಟ್ಟುಕೋ, ನೀನೇ ನನ್ನ ಪ್ರಾಣ. ನಯನನ ಕಣ್ಣುಗಳು ತುಂಬಿ ಬಂದವು. ಆದರೆ ಗೆಳೆಯರೇ, ಆ ಕಣ್ಣುಗಳಲ್ಲಿ ಸಂತೋಷದ ಜೊತೆಗೆ ಒಂದು ವಿಚಿತ್ರವಾದ ಭಯವಿತ್ತು, ಒಂದು ಚಡಪಡಿಕೆ ಇತ್ತು. ತನ್ನ ಹೆಂಡತಿಗೆ ಏನೋ ಮುಜುಗರವಾಗುತ್ತಿದೆ ಎಂದು ಸೂರ್ಯನಿಗೆ ಅನಿಸಿತ್ತು. ಅವನು ಕೇಳಿದ, ಏನಾಯಿತು ನಯನ? ಆರಾಮಾಗಿದ್ದೀಯಲ್ವಾ? ಏನು ಯೋಚನೆ ಮಾಡುವಂತಿರುತ್ತಿದೆ?
ನಯನ ಮೆಲ್ಲನೆ ಹೇಳಿದಳು. ನನಗೆ ಈ ಭಾರವಾದ ಮದುವೆ ಉಡುಪಿನಲ್ಲಿ ಏನೋ ತಳಮಳವಾಗುತ್ತಿದೆ. ಸೂರ್ಯ ನಕ್ಕು ಹೇಳಿದ. ಹಾಗಾದರೆ ಹೋಗಿ ನಿನಗೆ ಅನುಕೂಲವಾದ ಬಟ್ಟೆ ಬದಲಾಯಿಸಿಕೊಂಡು ಬಾ. ನಯನ ಸ್ನಾನದ ಕೊನೆಗೆ ಹೋಗಿ ಸರಳವಾದ ಬಟ್ಟೆ ಧರಿಸಿ ತನ್ನ ಮುಖದ ಮೇಲಿದ್ದ ಭಾರವಾದ ಮೇಕಪ್ ತೊಳೆದು ವಾಪಸ್ ಬಂದಳು. ನಂತರ ಇಬ್ಬರು ತಡರಾತ್ರಿಯವರೆಗೂ ಮಾತನಾಡುತ್ತಾ ಕುಳಿತರು. ತಮ್ಮ ಕನಸುಗಳ ಬಗ್ಗೆ, ಭವಿಷ್ಯದ ಬಗ್ಗೆ, ಹುಟ್ಟಲಿರುವ ಮಕ್ಕಳ ಬಗ್ಗೆ. ಆದರೆ ಗೆಳೆಯರೇ, ನಂತರ ಸೂರ್ಯನ ಜೀವನವನ್ನೇ ಬದಲಾಯಿಸುವ ಆ ಕ್ಷಣ ಬಂದಿತ್ತು. ರಾತ್ರಿ ಸುಮಾರು 2 ಗಂಟೆಗೆ ನಯನ ಎದ್ದಳು. ತನ್ನ ಚೀಲದಿಂದ ಒಂದು ಸಿರಿಂಜ್ ಹೊರತೆಗೆದಳು. ಅದರಲ್ಲಿ ಔಷಧಿ ತುಂಬಿಸಿ ಸೂರ್ಯನ ಕಡೆಗೆ ಬಂದಳು. ಸ್ವಲ್ಪ ಇಲ್ಲಿ ಬಾ, ನಿನಗೊಂದು ಇಂಜೆಕ್ಷನ್ ಚುಚ್ಚಬೇಕು ಎಂದಳು. ಸೂರ್ಯ ಆಶ್ಚರ್ಯಚಕಿತನಾದ. ಅವನು ನಯನಾಳ ಕೈ ಹಿಡಿದು ಕೇಳಿದ, ನಯನ, ಇದೇನು ಮಾತನಾಡುತ್ತಿದ್ದೀಯಾ? ನಾನೇನು ರೋಗಿಯಲ್ಲ. ಇಂದು ನಮ್ಮ ಮೊದಲ ರಾತ್ರಿ. ಇಂತಹ ಸಮಯದಲ್ಲಿ ನೀನು ನನಗೆ ಇಂಜೆಕ್ಷನ್ ಕೊಡುತ್ತಿದ್ದೀಯಾ? ಇಂದು ಮನಸ್ಸಿನ ಬಾಗಿಲು ತೆರೆಯಬೇಕಾದ ದಿನ. ಈ ಸೂಜಿ ಎಲ್ಲಿ ಮಧ್ಯೆ ಬಂತು? ಇದನ್ನು ಪಕ್ಕಕ್ಕೆ ಇಡು. ಆದರೆ ನಯನ ಪ್ರೀತಿಯಿಂದ ತಿಳಿ ಹೇಳಿದಳು. ಸೂರ್ಯ, ನೀನು ತಪ್ಪು ತಿಳಿಯುತ್ತಿದ್ದೀಯಾ. ಇದು ಸಾಧಾರಣ ಇಂಜೆಕ್ಷನ್ ಅಲ್ಲ, ಒಂದು ವಿಶೇಷ ಶಕ್ತಿಯ ಔಷಧ. ನಾನು ಡಾಕ್ಟರ್, ನನಗೆ ಗೊತ್ತು. ಇದನ್ನು ಕೊಟ್ಟ ಮೇಲೆ ನಿನ್ನಲ್ಲಿ ಎಷ್ಟು ಶಕ್ತಿ ಬರುತ್ತದೆ ಎಂದರೆ ಇಂದಿನ ರಾತ್ರಿಯನ್ನು ನೀನು ಜೀವನದಲ್ಲೇ ಮರೆಯುವುದಿಲ್ಲ. ನಮ್ಮ ಮೊದಲ ರಾತ್ರಿ ತುಂಬ ವಿಶೇಷವಾಗಿ ನೆನಪಿನಲ್ಲಿ ಉಳಿಯಂತಿರಬೇಕು ಎನ್ನುವುದು ನನ್ನ ಹಳೆಯ ಆಸೆ. ದಯವಿಟ್ಟು ನನಗಾಗಿ ಒಂದು ಬಾರಿ ಒಪ್ಪಿಕೋ. ಸೂರ್ಯನ ಮನಸ್ಸಿನಲ್ಲಿ 1000 ಪ್ರಶ್ನೆಗಳಿದ್ದವು. ಆದರೆ ಅವನು ಯೋಚಿಸಿದ. ನಾನು ಓದಿಲ್ಲ, ನನಗೆ ಈ ಔಷಧಗಳ ಬಗ್ಗೆ ಏನು ಗೊತ್ತು? ಇವಳು ಡಾಕ್ಟರ್, ವರ್ಷಗಟ್ಟಲೆ ಓದಿದ್ದಾಳೆ, ಇವಳಿಗೆ ಗೊತ್ತಿರುತ್ತದೆ. ಆದರೂ ಇವಳು ನನ್ನ ಹೆಂಡತಿ, ನನ್ನ ಒಳ್ಳೆಯದನ್ನೇ ಬಯಸುತ್ತಾಳೆ. ಹೀಗೆಯೇ ತನಗೆ ತಾನೇ ಸಮಾಧಾನ ಮಾಡಿಕೊಂಡು ತನ್ನ ಕೈಯನ್ನು ಮುಂದೆ ಚಾಚಿದ. ನಯನ ಇಂಜೆಕ್ಷನ್ ಚುಚ್ಚಿದಳು. ಗೆಳೆಯರೇ, ಕೆಲವೇ ಕ್ಷಣಗಳಲ್ಲಿ ಸೂರ್ಯನ ಕಣ್ಣುಗಳು ಭಾರವಾಗತೊಡಗಿದ್ದವು. ಯಾವುದೋ ದೊಡ್ಡ ಅಮಲು ತಲೆಯೊಂದನ್ನು ಎಬ್ಬುವಂತೆ ಕಣ್ರೆಪ್ಪೆಗಳು ಮುಚ್ಚಿಕೊಳ್ಳತೊಡಗಿದ್ದವು. ಅವನು ನಯನಾಳ ಕಡೆಗೆ ನೋಡಿದಾಗ ಆಕೆಯ ಮುಖದಲ್ಲಿ ಒಂದು ವಿಚಿತ್ರವಾದ ನಗೆ ಇತ್ತು. ಆ ರಹಸ್ಯವಾದ ನಗುವಿನ ಅರ್ಥ ಸೂರ್ಯನಿಗೆ ತಿಳಿಯಲಿಲ್ಲ. ನೋಡುತ್ತಲೇ ಸೂರ್ಯ ಪೂರ್ತಿಯಾಗಿ ಪ್ರಜ್ಞೆ ತಪ್ಪಿ ಆಳವಾದ ನಿದ್ರೆಗೆ ಜಾರಿದ. ಬೆಳಗ್ಗೆ ಸೂರ್ಯ ಕಣ್ಣು ಬಿಟ್ಟಾಗ ಸೂರ್ಯನ ಬೆಳಕು ಕೊಠಡಿಯ ತುಂಬ ಹರಡಿತ್ತು. ಅವನ ತಲೆ ಭಾರವಾಗಿತ್ತು. ಇಡೀ ದೇಹದಲ್ಲಿ ವಿಚಿತ್ರವಾದ ಆಯಾಸವಿತ್ತು. ಅವನು ಎದ್ದು ಸ್ನಾನ ಮಾಡಲು ಹೋದ ಮತ್ತು ಕನ್ನಡಿಯ ಎದುರು ನಿಂತು ತನ್ನ ದೇಹವನ್ನು ನೋಡಿಕೊಂಡ. ತಕ್ಷಣ ಅವನಿಗೆ ದಿಗ್ಭ್ರಮೆಯಾಯಿತು. ಅವನ ಇಡೀ ದೇಹದ ಮೇಲೆ ವಿಚಿತ್ರವಾದ ಗಾಯದ ಗುರುತುಗಳಿದ್ದವು. ರಾತ್ರಿಯೆಲ್ಲ ಯಾರೋ ಅವನನ್ನು ಹಲ್ಲಿನಿಂದ ಕಚ್ಚಿ, ಉಗುರುಗಳಿಂದ ಪರಿಚಿ ಹಿಂಸಿಸಿದಂತಹ ಗುರುತುಗಳು. ಅವನ ತೋಳುಗಳ ಮೇಲೆ, ಬೆನ್ನಿನ ಮೇಲೆ, ಹೆಗಲ ಮೇಲೆ ಎಲ್ಲ ಕಡೆ ಕೆಂಪು ಮತ್ತು ನೀಲಿ ಬಣ್ಣದ ಗಾಯಗಳು ಮೂಡಿದ್ದವು. ಸೂರ್ಯನಿಗೆ ಏನು ಮಾಡಬೇಕೆಂದು ತೋಚಲಿಲ್ಲ. ಅವನು ರಾತ್ರಿ ನಡೆದ ವಿಷಯಗಳನ್ನು ನೆನಪಿಸಿಕೊಳ್ಳಲು ಪ್ರಯತ್ನಿಸಿದ. ಅವನಿಗೆ ನೆನಪಿದ್ದಿದ್ದು ಕೇವಲ ಇಷ್ಟೇ: ನಯನ ಇಂಜೆಕ್ಷನ್ ಕೊಟ್ಟಿದ್ದು, ಅವಳ ಆ ರಹಸ್ಯವಾದ ಕಿರುನಗೆ, ಮತ್ತು ನಂತರ ಇಡೀ ರಾತ್ರಿ ಕತ್ತಲು ಆದ ಮೇಲೆ ಏನು ನಡೆಯಿತು ಎಂದು ಅವನಿಗೆ ಏನೂ ನೆನಪಿರಲಿಲ್ಲ. ಅವನ ಹೃದಯ ಒಡೆದು ಹೋದಂತಾಯಿತು. ಈ ಗಾಯಗಳು ಹೇಗೆ ಬಂದವು? ರಾತ್ರಿ ಏನಾಯಿತು? ನನ್ನ ಹೆಂಡತಿಗೆ ಹೀಗೆ ಮಾಡಿದಳಾ? ಇಲ್ಲ, ಅದು ಹೇಗೆ ಸಾಧ್ಯ? ನನ್ನ ಹೆಂಡತಿ ನನ್ನನ್ನು ಪ್ರೀತಿಸುತ್ತಾಳೆ. 1000 ಪ್ರಶ್ನೆಗಳು ಅವನ ತಲೆಯಲ್ಲಿ ಓಡುತ್ತಿದ್ದವು. ಆದರೆ ನಯನಾಳನ್ನು ನೇರವಾಗಿ ಕೇಳುವಷ್ಟು ಧೈರ್ಯ ಅವನಿಗೆ ಇರಲಿಲ್ಲ. ಅವನು ತುಂಬ ಹೆದರಿದ್ದ, ಗೊಂದಲದಲ್ಲಿದ್ದ. ಅವನು ಯೋಚಿಸಿದ, ಬಹುಶಃ ರಾತ್ರಿ ಪ್ರೀತಿಯ ಸರಸದಲ್ಲಿ ಏನೋ ನಡೆದಿರಬಹುದು. ಅದು ನನಗೆ ನೆನಪಿಲ್ಲದೆ ಇರಬಹುದು. ಇರಲಿ ಬಿಡು, ವಿಷಯ ದೊಡ್ಡದ್ದು ಮಾಡುವುದು ಬೇಡ. ಸೂರ್ಯ ಆ ದಿನ ತನಗೆ ತಾನೇ ಸಮಾಧಾನ ಮಾಡಿಕೊಂಡ. ಆದರೆ ಇದು ಕೇವಲ ಆರಂಭ ಎಂದು ಅವನಿಗೆ ತಿಳಿದಿರಲಿಲ್ಲ. ಮರುದಿನ ರಾತ್ರಿಯೂ ಅದೇ ಆಯಿತು. ನಯನ ಮತ್ತೆ ಒಂದು ಔಷಧವನ್ನು ಹೊರತೆಗೆದು ಹೇಳಿದಳು. ಸೂರ್ಯ, ನೆನ್ನೆ ಕೊಟ್ಟ ಇಂಜೆಕ್ಷನ್ ಎಷ್ಟು ಚೆನ್ನಾಗಿ ಕೆಲಸ ಮಾಡಿತ್ತು ಅಲ್ವಾ? ನಿನ್ನಲ್ಲಿ ಎಷ್ಟು ಶಕ್ತಿ ಬಂದಿತ್ತು ಎಂದರೆ ನಾನು ಹೇಳಲು ಸಾಧ್ಯವಿಲ್ಲ. ಇಂದು ಕೂಡ ನಾನು ಈ ಔಷಧ ಅದೇ ರೀತಿಯ ಮಜಾ ಕೊಡುತ್ತದೆ. ಇದನ್ನು ತಗೋ. ಸೂರ್ಯ ಏನು ಹೇಳಬೇಕೆಂದುಕೊಂಡ. ರಾತ್ರಿ ಆ ಗಾಯಗಳ ರಹಸ್ಯ ಏನೆಂದು ಕೇಳಬೇಕೆಂದುಕೊಂಡ. ಆದರೆ ಒಂದೆಡೆ ಅವನ ಅಂತಸ್ತು ಕಡಿಮೆ ಇತ್ತು, ಇನ್ನೊಂದೆಡೆ ಅವನ ಹೆಂಡತಿ ಓದಿದ್ದ ದೊಡ್ಡ ಡಾಕ್ಟರ್, ತಾನೊಬ್ಬ ಸಾಮಾನ್ಯ ಕಸಗುಡಿಸುವವನು. ಅವನಿಗೆ ಪ್ರಶ್ನೆ ಕೇಳುವ ಧೈರ್ಯವೇ ಬರಲಿಲ್ಲ. ಅವನು ಸುಮ್ಮನೆ ಆ ಔಷಧವನ್ನು ತಿಂದನು. ಮತ್ತೆ ಅದೇ ಕಣ್ಣುಗಳು ಭಾರವಾದವು, ರೆಪ್ಪೆಗಳು ಮುಚ್ಚಿದವು. ಗಾಢವಾದ ಪ್ರಜ್ಞೆ ತಪ್ಪುವಿಕೆ. ಈ ಸರಣಿ ಇಲ್ಲಿಗೇ ನಿಲ್ಲಲಿಲ್ಲ. 1 ರಾತ್ರಿಯಲ್ಲ, 2 ರಾತ್ರಿಯಲ್ಲ, ದಿನಗಳ ಮೇಲೆ ದಿನಗಳು, ವಾರಗಳ ಮೇಲೆ ವಾರಗಳು ಹೀಗೆ ಸಾಗಿದ್ದವು. ಕೆಲವೊಮ್ಮೆ ಇಂಜೆಕ್ಷನ್, ಕೆಲವೊಮ್ಮೆ ಗುಳಿಗೆಗಳು, ಇನ್ನು ಕೆಲವೊಮ್ಮೆ ಕುಡಿದ ಔಷಧ. ಪ್ರತಿ ರಾತ್ರಿ ನಯನ ಸೂರ್ಯನಿಗೆ ಪ್ರಜ್ಞೆ ತಪ್ಪಿಸುತ್ತಿದ್ದಳು ಮತ್ತು ಬೆಳಗ್ಗೆ ಸೂರ್ಯ
ತನ್ನ ದೇಹದ ಮೇಲೆ ಹೊಸ ಹೊಸ ಗಾಯದ ಗುರುತುಗಳನ್ನು ಕಾಣುತ್ತಿದ್ದ. ಆದರೆ ಈಗ ಸೂರ್ಯನ ಮನಸ್ಸಿನೊಳಗೆ ಒಂದು ದೊಡ್ಡ ಯುದ್ಧವೇ ಶುರುವಾಗಿತ್ತು. ಹಗಲಿನಲ್ಲಿ ಆಸ್ಪತ್ರೆಯಲ್ಲಿ ಕಸ ಗುಡಿಸುವಾಗ ಅವನ ಮನಸ್ಸು ಎಲ್ಲೋ ಅಲಿಯುತ್ತಿತ್ತು. ಅವನು ದೂರದಿಂದಲೇ ತನ್ನ ಹೆಂಡತಿಯನ್ನು ನೋಡುತ್ತಿದ್ದ. ಹಲ್ಲುಗಳಲ್ಲಿ ರೋಗಿಗಳ ಜೊತೆ ಎಷ್ಟು ಮೃದುವಾಗಿ ನಡೆದುಕೊಳ್ಳುತ್ತಿದ್ದಳು, ಎಷ್ಟು ಪ್ರೀತಿಯಿಂದ ಚಿಕಿತ್ಸೆ ನೀಡುತ್ತಿದ್ದಳು. ರೋಗಿಗಳು ಆಕೆಯನ್ನು ಹರಸುತ್ತಿದ್ದರು, ಧನ್ಯವಾದ ಹೇಳುತ್ತಿದ್ದರು. ಸೂರ್ಯ ಯೋಚಿಸುತ್ತಿದ್ದ, ಹಗಲಿನಲ್ಲಿ ಇಷ್ಟೊಂದು ಕರುಣಾಮಯಿಯಾಗಿರುವ ಹೆಣ್ಣು ರಾತ್ರಿಯಾಗುತ್ತಿದ್ದಲೇ ಇಷ್ಟೊಂದು ಬದಲಾಗುವುದು ಹೇಗೆ? ಒಂದು ಮನುಷ್ಯನಿಗೆ ಈ ಎರಡು ಮುಖಗಳು ಹೇಗೆ ಸಾಧ್ಯ? ಈ ಪ್ರಶ್ನೆಯು ಅವನನ್ನು ಒಳಗೊಳಗೆ ತಿನ್ನುತ್ತಿತ್ತು. ಅವನ ನಿದ್ರೆಯೇ ಹಾರಿ ಹೋಗುತ್ತಿತ್ತು. ಅವನು ರಾತ್ರಿಯಾಗುವುದೆಂದರೆ ಹೆದರಲು ಶುರು ಮಾಡಿದ್ದ. ತಾನು ವರ್ಷಗಟ್ಟಲೆ ಕಾಯುತ್ತಿದ್ದ ಆ ಶೋಭನ ರಾತ್ರಿಯ ದಿನಗಳು ಈಗ ಅವನಿಗೆ ಒಂದು ಭಯಾನಕ ಕೆಟ್ಟ ಕನಸಿನಂತೆ ಕಾಣತೊಡಗಿದ್ದವು. ಒಂದು ದಿನ ಅವನಿಗೆ ತಡೆಯಲು ಸಾಧ್ಯವಾಗಲಿಲ್ಲ. ಅವನು ತನ್ನ ಬಾಲ್ಯದ ಗೆಳೆಯ ರವಿ ಬಳಿ ಹೋದ. ರವಿಯನ್ನ ಅವನು ಕಣ್ಣು ಮುಚ್ಚಿ ನಂಬುತ್ತಿದ್ದ. ಇಬ್ಬರು ಒಂದು ಚಹಾದ ಅಂಗಡಿಯ ಮುಂದೆ ಕುಳಿತುಕೊಂಡರು. ಸೂರ್ಯ ಬಹಳ ಹೊತ್ತು ಮೌನವಾಗಿದ್ದ. ನಂತರ ಭಾರವಾದ ಮನಸ್ಸಿನಿಂದ ಹೇಳಿದ, ರವಿ, ನಾನು ನಿನಗೊಂದು ವಿಷಯ ಹೇಳಬೇಕು, ಆದರೆ ನೀನು ಇದನ್ನು ಯಾರಿಗೂ ಹೇಳಬಾರದು. ಪ್ರಮಾಣ ಮಾಡು. ರವಿ ಸೂರ್ಯನ ಬಳಿ ಬಾಡಿದ ಮುಖವನ್ನು ನೋಡಿ ಗಾಬರಿಯಾದ. ಏನಾಯಿತು ಗೆಳೆಯ? ನೀನು ಮದುವೆಯಾದ ಮೇಲೆ ಸಂತೋಷವಾಗಿದ್ದೀಯ ಅಲ್ವಾ? ಇಂದು ಯಾಕೆ ಇಷ್ಟೊಂದು ಬೇಸರದಲ್ಲಿದ್ದೀಯಾ ಎಂದು ಕೇಳಿ. ಗೆಳೆಯನ ಪ್ರಶ್ನೆ ಕೇಳಿ ಸೂರ್ಯನ ಕಣ್ಣುಗಳು ತುಂಬಿ ಬಂದವು. ಅವನು ಮೆಲ್ಲನೆ ನಡೆದ ಎಲ್ಲ ವಿಷಯಗಳನ್ನು ರವಿಗೆ ತಿಳಿಸಿದನು. ಆ ಇಂಜೆಕ್ಷನ್ ಕೊಡುವ ವಿಷಯ, ಪ್ರಜ್ಞೆ ತಪ್ಪುವುದು ಮತ್ತು ಪ್ರತಿ ಬೆಳಗ್ಗೆ ದೇಹದ ಮೇಲಿರುವ ಆ ವಿಚಿತ್ರವಾದ ಗಾಯದ ಗುರುತುಗಳು ಎಲ್ಲವನ್ನೂ ಹೇಳಿದಾಗ ರವಿ ದಿಗ್ಭ್ರಮೆಗೊಂಡನು. ಸ್ವಲ್ಪ ಹೊತ್ತು ಅವನಿಗೆ ತನ್ನ ಕಿವಿಗಳನ್ನೇ ನಂಬಲು ಸಾಧ್ಯವಾಗಲಿಲ್ಲ. ನಂತರ ಅವನು ಹೇಳಿದ, ಸೂರ್ಯ, ಇದು ತುಂಬ ಗಂಭೀರವಾದ ವಿಷಯ ಕಣು. ಬಹುಶಃ ನಿನ್ನ ಹೆಂಡತಿ ಏನೋ ದೊಡ್ಡ ತಪ್ಪು ಮಾಡುತ್ತಿರಬಹುದು ಅಥವಾ ಏನನ್ನೋ ಮುಚ್ಚಿಡುತ್ತಿರಬಹುದು. ನೀನು ಸತ್ಯ ಏನೆಂದು ತಿಳಿಯಲೇಬೇಕು. ಇಲ್ಲದಿದ್ದರೆ ಈ ಭಯ ನಿನ್ನನ್ನು ಒಳಗೊಳಗೆ ಕೊಂದು ಬಿಡುತ್ತದೆ. ಸೂರ್ಯ ತಲೆ ತಗ್ಗಿಸಿ ಹೇಳಿದ, ರವಿ, ಸತ್ಯ ತಿಳಿಯುವುದಕ್ಕೆ ನನಗೂ ಭಯವಾಗುತ್ತಿದೆ ಕಣು. ಒಂದು ವೇಳೆ ಆ ಸತ್ಯ ನಾನು ತಡೆದುಕೊಳ್ಳಲು ಆಗದಿದ್ದರೆ? ಅವಳು ನನ್ನ ಹೆಂಡತಿ, ನನ್ನ ಮೊದಲು ಮತ್ತು ನಿಜವಾದ ಪ್ರೀತಿ. ಅವಳನ್ನು ಕಳೆದುಕೊಳ್ಳಲು ನನಗೆ ಇಷ್ಟವಿಲ್ಲ. ಆದರೆ ಹೀಗೆ ಪ್ರತಿದಿನ ಹೆದರಿ ಹೆದರಿ ಬದುಕುವುದು ಸಾವಿಗಿಂತ ಕಡೆ ಕಣು. ರವಿ ಅವನ ಹೆಗಲ ಮೇಲೆ ಕೈಯಿಟ್ಟು ಹೇಳಿದ, ನೋಡು ಸೂರ್ಯ, ನೀನು ಸತ್ಯವನ್ನು ಎದುರಿಸುವವರೆಗೂ ನಿನಗೆ ನೆಮ್ಮದಿ ಇರುವುದಿಲ್ಲ. ಜೊತೆಗೆ ಆಕೆಗೆ ಸಹಾಯ ಮಾಡಲು ನಿನಗೆ ಸಾಧ್ಯವಾಗುವುದಿಲ್ಲ. ಬಹುಶಃ ಇದರ ಹಿಂದೆ ನಿನ್ನ ಆಲೋಚನೆಗೂ ನಿಲುಕದ ಯಾವುದೋ ದೊಡ್ಡ ಕಾರಣವಿರಬಹುದು. ಧೈರ್ಯ ಮಾಡು ಗೆಳೆಯ. ಗೆಳೆಯರೇ, ಅಂದು ರಾತ್ರಿ ಸೂರ್ಯ ಮನೆಗೆ ಮರಳಿದಾಗ ಅವನ ತಲೆಯಲ್ಲಿ ರವಿ ಹೇಳಿದ ಮಾತುಗಳೇ ಸುಳಿಯುತ್ತಿದ್ದವು. ಅವನು ಕಿಟಕಿ ಬಳಿ ನಿಂತು ರಾತ್ರಿಯ ಕತ್ತಲನ್ನೇ ದಿಟ್ಟಿಸುತ್ತಿದ್ದ. ಅವನ ಮನಸ್ಸು ಹೇಳುತ್ತಿತ್ತು, ನಯನ ಖಂಡಿತ ಕೆಟ್ಟ ಹೆಣ್ಣಲ್ಲ. ಅವಳ ಕಣ್ಣುಗಳಲ್ಲಿ ನಾನು ಕಂಡ ನೋವು ಯಾವುದೇ ಕ್ರೂರಿಯ ಕಣ್ಣುಗಳಲ್ಲಿ ಇರುವುದಕ್ಕೆ ಸಾಧ್ಯವಿಲ್ಲ. ಆದರೆ ಹಾಗಿದ್ದರೆ ಇದೆಲ್ಲವೂ ಏಕಾಗುತ್ತಿದೆ? ತಕ್ಷಣವೇ ಅವನ ಮನಸ್ಸಿನಲ್ಲಿ ಒಂದು ಗಟ್ಟಿ ನಿರ್ಧಾರ ಮೂಡಿತ್ತು. ಇನ್ನು ಸಾಕು, ಇನ್ನು ಮೌನವಾಗಿರಲು ಸಾಧ್ಯವಿಲ್ಲ. ಈ ರಹಸ್ಯದ ಪರದೆಯನ್ನು ನಾನು ಸರಿಸಿಯೇ ತೀರುತ್ತೇನೆ. ನನ್ನ ನಯನಾಗೆ ನಿಜವಾಗಿ ಏನಾಗಿದೆ ಎಂದು ನಾನು ತಿಳಿಯಲೇಬೇಕು. ಏನೇ ಆದರೂ ಸರಿ. ಸೂರ್ಯ ಒಂದು ಉಪಾಯ ಹೂಡಿದ. ಮುಂದಿನ ಬಾರಿ ನಯನ ತನಗೆ ಯಾವುದೇ ಔಷಧಿ ಕೊಟ್ಟರೂ ಅದನ್ನು ನುಂಗಬಾರದು. ಬದಲಿಗೆ ನುಂಗುವಂತೆ ನಾಟಕ ಮಾಡಿ ಎಚ್ಚರದಿಂದಿರಬೇಕು ಎಂದು ನಿರ್ಧರಿಸಿದ. ಪ್ರಜ್ಞೆ ತಪ್ಪಿದಂತೆ ನಟಿಸಿ ರಾತ್ರಿ ನಿಜವಾಗಿ ಏನಾಗುತ್ತದೆ ಎಂದು ಕಣ್ಣಾರೆ ನೋಡಲು ಸಿದ್ಧನಾದ. ಕೊನೆಗೂ ಆ ರಾತ್ರಿ ಬಂದೇ ಬಿಟ್ಟಿತು. ನಯನ ಒಂದು ಗುಳಿಗೆಯನ್ನು ಹೊರತೆಗೆದು ಹೇಳಿದಳು, ಸೂರ್ಯ, ಇದು ಹಳೆಯ ನಾಟಿ ವೈದ್ಯರೊಬ್ಬರ ಕೈಗುಣದ ಮದ್ದು. ನಾನು ಹಿರಿಯ ವೈದ್ಯರೊಬ್ಬರು ಕೊಟ್ಟಿದ್ದು. ಇದನ್ನು ತಿಂದರೆ ನಿನ್ನಲ್ಲಿ ಆನೆಯಂತಹ ಶಕ್ತಿ ಬರುತ್ತದೆ. ಸೂರ್ಯ ನಗುತ್ತಾ ಆ ಗುಳಿಗೆಯನ್ನು ಇಸ್ಕೊಂಡ. ನಯನ ಕಣ್ಣು ಒಂದು ಕ್ಷಣ ಬೇರೆ ಕಡೆ ತಿರುಗುತ್ತಿದ್ದಂತೆ ಸೂರ್ಯ ಆ ಗುಳಿಗೆಯನ್ನು ಯಾರಿಗೂ ತಿಳಿಯದಂತೆ ಮಂಚದ ಕೆಳಗೆ ಬಚ್ಚಿಟ್ಟನು. ನಂತರ ಬಾರಿ ನೀರನ್ನು ಮಾತ್ರ ಕುಡಿದನು. ಅದಾದ ಮೇಲೆ ಪ್ರತಿದಿನ ರಾತ್ರಿ ಮಾಡುವ ಆ ನಾಟಕವನ್ನೇ ಶುರು ಮಾಡಿದ. ಮೆಲ್ಲನೆ ಕಣ್ಣು ರೆಪ್ಪೆಗಳನ್ನು ಆಡಿಸುತ್ತಾ ನಿದ್ರೆ ಬರುವಂತೆ ನಟಿಸಿದ. ನಂತರ ಪ್ರಜ್ಞೆ ಇಲ್ಲದವನಂತೆ ಮಂಚದ ಮೇಲೆ ಮಲಗಿಕೊಂಡ. ಕಣ್ಣುಗಳನ್ನು ಮುಚ್ಚಿ ಉಸಿರಾಟವನ್ನು ನಿಧಾನಕ್ಕೆಗೊಳಿಸಿದ. ತಾನು ಪೂರ್ತಿಯಾಗಿ ಪ್ರಜ್ಞೆ ತಪ್ಪಿದ ಹೇಗಿರುತ್ತಿದ್ದನೋ ಹಾಗೆ ಮಲಗಿದ. ಆದರೆ ಗೆಳೆಯರೇ, ಇಂದು ಅವನ ಕಣ್ಣುಗಳು ಮುಚ್ಚಿದ್ದವೇ ಹೊರತು ಅವನ ಇಡೀ ದೇಹ ಎಚ್ಚರವಾಗಿಯೇ ಇತ್ತು. ಅವನ ಹೃದಯ ಜೋರಾಗಿ ಹೊಡೆದುಕೊಳ್ಳುತ್ತಿತ್ತು. ಇಂದು ಅವನು ಕಠೋರ ಸತ್ಯವನ್ನು ಎದುರಿಸಬೇಕಾಗಿತ್ತು. ಸ್ವಲ್ಪ ಸಮಯದವರೆಗೆ ಕೊಠಡಿಯಲ್ಲಿ ಸಂಪೂರ್ಣ ಮೌನ ಆವರಿಸಿತ್ತು. ನಂತರ ನಯನ ತನ್ನ ಹತ್ತಿರ ಬರುತ್ತಿರುವುದನ್ನು ಸೂರ್ಯ ಗಮನಿಸಿದ. ಅವಳು ಮೆಲ್ಲನೆ ಸೂರ್ಯನನ್ನು ಧ್ವನಿ ಮಾಡಿ ಕರೆದಳು. ಅವನು ನಿಜವಾಗಿಯೂ ಪ್ರಜ್ಞೆ ತಪ್ಪಿದ್ದಾನೆಯೇ ಎಂದು ದೇಹವನ್ನು ಅಲ್ಲಾಡಿಸಿ ನೋಡಿದಳು. ಸೂರ್ಯ ಸಂಪೂರ್ಣವಾಗಿ ಮಲಗಿದ್ದ.
ತದನಂತರ ನಡೆದ ಘಟನೆ ಸೂರ್ಯನ ಜೀವವನ್ನೇ ನಡುಗಿಸಿಬಿಟ್ಟಿತ್ತು. ನಯನ ಸೂರ್ಯನ ಜೊತೆ ನಡೆದುಕೊಳ್ಳಲು ಶುರು ಮಾಡಿದ ರೀತಿ ಹೇಗಿತ್ತೆಂದರೆ, ಮನುಷ್ಯನಿಗೆ ನೋವು ಕೊಡುವ ಒಂದು ಹಪಾಹಪಿ ಆಕೆಯನ್ನು ಆವರಿಸಿಕೊಂಡಿತ್ತು. ಅವಳು ಅವನನ್ನು ಕಚ್ಚಲು, ಉಗುರಿನಿಂದ ಪರಚಲು ಶುರು ಮಾಡಿದಳು. ಅವನ ದೇಹದ ಮೇಲೆ ಗಾಯದ ಗುರುತುಗಳನ್ನು ಮೂಡಿಸತೊಡಗಿದ್ದಳು. ಆಕೆಯೊಳಗಿದ್ದ ಮೃದುತ್ವ ಮಾಯವಾಗಿ ಬೇರೆ ಯಾವ ಕ್ರೂರಿ ಜೀವವೋ ಕುಳಿತಿರುವಂತೆ ಆಕೆ ಅತ್ಯಂತ ಅಮಾನುಷವಾಗಿ ನಡೆದುಕೊಳ್ಳುತ್ತಿದ್ದಳು. ಇಂದು ಸೂರ್ಯನಿಗೆ ಪ್ರಜ್ಞೆ ಇದ್ದ ಕಾರಣ ಪ್ರತಿ ಗಾಯದ ನೋವು, ಪ್ರತಿ ಹಿಡಿತದ ವೇದನೆ ಅವನಿಗೆ ನೇರವಾಗಿ ತಿಳಿಯುತ್ತಿತ್ತು. ಅವನ ಕಣ್ಣುಗಳಿಂದ ನೀರು ಹರಿಯತೊಡಗಿತ್ತು. ಅದು ದೈಹಿಕ ನೋವಿನ ನೀರಲ್ಲ, ಬದಲಿಗೆ ತಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಹೆಂಡತಿ ತನ್ನೊಂದಿಗೆ ಹೀಗೆ ಮಾಡುತ್ತಿದ್ದಾಳಲ್ಲ ಎನ್ನುವ ಆಘಾತದ ಕಣ್ಣೀರು. ಸೂರ್ಯ ತನಗೆ ಸಾಧ್ಯವಾದಷ್ಟು ನೋವನ್ನು ತಡೆದುಕೊಂಡ. ಆದರೆ ನೋವು ಮಿತಿ ಮೀರಿದಾಗ ಅವನು ತಕ್ಷಣವೇ ಕಣ್ಣುಗಳನ್ನು ತೆರೆದು ನಯನಾಳ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡ. ಅವನು ಜೋರಾಗಿ ಕೂಗಿದ, ನಯನ, ಇದೇನು ಮಾಡುತ್ತಿದ್ದೀಯ ನನ್ನ ಜೊತೆ? ಗೆಳೆಯರೇ, ನಯನಾಳ ಕಾಲ ಕೆಳಗಿನ ನೆಲವೇ ಕುಸಿದಂತಾಯಿತು. ಆಕೆಯ ಮುಖ ಬಿಳಿಚಿಕೊಂಡಿತ್ತು. ಅವಳು ನಡುಗುತ್ತಾ ಕೇಳಿದಳು, ಹಾಗಾದರೆ ನಿನಗೆ ಪ್ರಜ್ಞೆ ತಪ್ಪಿರಲಿಲ್ಲವೇ? ಸೂರ್ಯ ಆಕೆಯ ಕಣ್ಣುಗಳನ್ನು ನೋಡುತ್ತಾ ಹೇಳಿದ, ಇಲ್ಲ ನಯನ, ಇಂದು ನಾನು ಪ್ರಜ್ಞೆ ತಪ್ಪಿರಲಿಲ್ಲ. ನೀನು ಕೊಟ್ಟ ಔಷಧವನ್ನು ನಾನು ಬಚ್ಚಿಟ್ಟಿದ್ದೆ. ಇಂದು ನಾನು ಪೂರ್ತಿ ಎಚ್ಚರದಲ್ಲೇ ಇದ್ದೆ. ಎಲ್ಲವನ್ನ ಕಣ್ಣಾರೆ ನೋಡಿದೆ. ನೀನು ನನಗೆ ಶಕ್ತಿಯ ಔಷಧ ಕೊಡುತ್ತಿರಲಿಲ್ಲ. ಪ್ರತಿ ರಾತ್ರಿ ನನಗೆ ಪ್ರಜ್ಞೆ ತಪ್ಪಿಸಿ ನನ್ನ ಜೊತೆ ಈ ತರಹದ ಕ್ರೌರ್ಯವನ್ನು ಮಾಡುತ್ತಿದ್ದೀಯಾ? ಕೊನೆಗೂ ಯಾಕೆ ನಯನ ಹೀಗೆ ಮಾಡುತ್ತಿದ್ದೀಯಾ? ಇದು ಯಾವ ರೀತಿಯ ಪ್ರೀತಿ? ನನ್ನ ತಪ್ಪಾದರೂ ಏನಿದೆ? ಗೆಳೆಯರೇ, ಈ ಮಾತುಗಳನ್ನು ಕೇಳಿದ ತಕ್ಷಣ ನಯನ ಅಲ್ಲಿ ನೆಲದ ಮೇಲೆ ಕುಸಿದು ಕುಳಿತು ಜೋರಾಗಿ ಅಳಲು ಶುರು ಮಾಡಿದಳು. ಆಕೆಯ ಕಣ್ಣುಗಳಿಂದ ಕಣ್ಣೀರಿನ ಮಹಾಪೂರವೇ ಹರಿಯಿತು. ಬಹಳ ಹೊತ್ತಿನವರೆಗೆ ಆಕೆಗೆ ಏನು ಮಾತನಾಡಲು ಸಾಧ್ಯವಾಗಲೇ ಇಲ್ಲ. ನಂತರ ಅಳುತ್ತಾ ತಡಬಡಿಸುವ ಧ್ವನಿಯಲ್ಲಿ ಹೇಳಿದಳು, ಸೂರ್ಯ, ನನ್ನನ್ನು ಕ್ಷಮಿಸಿಬಿಡು. ಪ್ರೀತಿ ಎಂದರೆ ಹೇಗಿರುತ್ತದೆ ಎಂದು ನನಗೆ ಗೊತ್ತಿರಲಿಲ್ಲ. ನನಗೆ ಪ್ರೀತಿ ಎಂದರೆ ಇಷ್ಟೇ ಎಂದು ತಿಳಿದಿತ್ತು, ಏಕೆಂದರೆ ನನ್ನ ಜೊತೆಯೂ ಇದೇ ನಡೆದಿತ್ತು. ಸೂರ್ಯನಿಗೆ ಏನೂ ಅರ್ಥವಾಗಲಿಲ್ಲ. ಅವನು ಮೃದುವಾಗಿ ಕೇಳಿದ, ಏನು ಹೇಳುತ್ತಿದ್ದೀಯ ನಯನ? ನಿನ್ನ ಜೊತೆ ಯಾರು ಹೀಗೆ ಮಾಡಿತು? ಗೆಳೆಯರೇ, ನಂತರ ನಯನ ತನ್ನ ಕಣ್ಣೀರಿನ ಕಥೆಯನ್ನು ಹೇಳಲು ಶುರು ಮಾಡಿದಳು. ಅದನ್ನು ಕೇಳಿ ಸೂರ್ಯನ ಕಣ್ಣುಗಳು ಒದ್ದೆಯಾದವು. ನಯನ ಹೇಳಿದಳು, ಸೂರ್ಯ, ನನಗೆ ಇದಕ್ಕಿಂತ ಮುಂಚೆ ಒಂದು ಮದುವೆ ಆಗಿತ್ತು. ನಾನು ಡಾಕ್ಟರ್ ಓದುವಾಗ ಒಬ್ಬ ಹುಡುಗ ಸಿಕ್ಕಿದ್ದ. ನಾವಿಬ್ಬರೂ ಪ್ರೀತಿಸಿದ್ದೆವು. ಓದು ಮುಗಿದ ಮೇಲೆ ಮದುವೆಯೂ ಆಯಿತು. ನಾನು ತುಂಬ ಸಂತೋಷವಾಗಿದ್ದೆ. ನನ್ನ ಜೀವನ ಹಸನಾಯಿತು ಅಂದುಕೊಂಡಿದ್ದೆ. ಆದರೆ ಮದುವೆಯಾದ ನಂತರ ಆ ಮನುಷ್ಯನ ಅಸಲಿ ಮುಖ ಹೊರಬಂದಿತ್ತು. ಅವನು ವಿಕೃತ ಮನಸ್ಸಿನವನಾಗಿದ್ದ. ಪ್ರತಿ ರಾತ್ರಿ ಅವನು ನನ್ನ ಕೈ ಕಾಲುಗಳನ್ನು ಕಟ್ಟಿ ಹಾಕಿದ್ದ, ಬಾಯಿಗೆ ಬಟ್ಟೆ ತುರುಕಿದ, ನಂತರ ನನ್ನ ಮೇಲೆ ದೌರ್ಜನ್ಯ ಎಸಗುತ್ತಿದ್ದ, ಹೊಡೆಯುತ್ತಿದ್ದ, ಇಡೀ ದೇಹದ ಮೇಲೆ ಗಾಯಗಳನ್ನು ಮಾಡುತ್ತಿದ್ದ. ನಾನು ಅಳುತ್ತಾ ಬೇಡಿಕೊಂಡಾಗ, ಇದೇನು ಹಿಂಸೆ ಎಂದು ಕೇಳಿದಾಗ ಅವನು ನಕ್ಕು ಹೇಳುತ್ತಿದ್ದ, ಇದೇ ನಿಜವಾದ ಪ್ರೀತಿ ನಯನ. ಅಸಲಿ ಪ್ರೀತಿ ಹೀಗೆಯೇ ಇರುತ್ತದೆ. ನಿನಗೆ ತಿಳಿಯುವುದಿಲ್ಲ ಎಂದು ನಾನು ಪ್ರತಿ ರಾತ್ರಿ ನರಕಯಾತನೆ ಅನುಭವಿಸುತ್ತಿದ್ದೆ. ಒಳಗೊಳಗೆ ಸಾಯುತ್ತಿದ್ದೆ. ಆದರೆ ನನ್ನ ಮಾತು ಕೇಳುವವರು ಯಾರೂ ಇರಲಿಲ್ಲ. ಮೆಲ್ಲನೆ ನನ್ನ ಮನಸ್ಸಿನಲ್ಲಿ ಒಂದು ಮಾತು ಆಳವಾಗಿ ಕುಳಿತು ಬಿಟ್ಟಿತ್ತು, ಪ್ರೀತಿಯಲ್ಲಿ ನೋವು ಕೊಡುವುದೇ ಅಸಲಿ ಪ್ರೀತಿ ಇರಬೇಕು ಎಂದು. ನಾನು ಮನಸ್ಸಿನ ಖಿನ್ನತೆಗೆ ಒಳಗಾದೆ. ನನ್ನ ಮನಸ್ಸಿನ ಸಮತೋಲನವೇ ತಪ್ಪಿತ್ತು. ನಾನೊಬ್ಬ ಡಾಕ್ಟರ್ ಆಗಿದ್ದರೂ ನನ್ನ ಸ್ಥಿತಿಯನ್ನು ನಾನೇ ತಿಳಿಯಲಾಗಲಿಲ್ಲ. ನಯನ ಮುಂದೆ ಹೇಳಿದಳು, ಒಂದು ದಿನ ನನ್ನ ಮನೆಯವರು ನನ್ನನ್ನು ನೋಡಲು ಬಂದರು. ನನ್ನ ಸ್ಥಿತಿಯನ್ನು ನೋಡಿ ಅವರೇ ತಡೆಯಲಾಗಲಿಲ್ಲ. ನಾನು ಹುಚ್ಚಿಯಂತೆ ಆಗಿದ್ದೆ. ಅವರು ಆ ಕ್ರೂರಿಯ ವಿರುದ್ಧ ಆರಕ್ಷಕ ಠಾಣೆಗೆ ಅಂದರೆ ಪೊಲೀಸ್ ಸ್ಟೇಷನ್ಗೆ ದೂರು ನೀಡಲು ಮುಂದಾದರು. ಆದರೆ ಆ ವಿಕೃತನಿಗೆ ಈ ವಿಷಯ ತಿಳಿಯುತ್ತಿದ್ದಂತೆ ಅವನು ಹೆದರಿ ಓಡಿ ಹೋದ. ಮತ್ತೆ ಎಂದೂ ಬರಲೇ ಇಲ್ಲ. ನನ್ನ ಮನೆಯವರು ನನ್ನನ್ನು ಮನೋವೈದ್ಯರ ಬಳಿ ಕರೆದುಕೊಂಡು ಹೋದರು. ತಿಂಗಳುಗಟ್ಟಲೆ ನನಗೆ ಚಿಕಿತ್ಸೆ ನಡೆಯಿತು. ಮೆಲ್ಲನೆ ನಾನು ಗುಣಮುಖಳಾಗತೊಡಗಿದ್ದೆ. ಹೊರನೋಟಕ್ಕೆ ಸಾಧಾರಣ ಮನುಷ್ಯರಂತೆ ಕಾಣಿಸಿದೆ. ವೈದ್ಯರು ನಾನು ಆರಾಮಾಗಿದ್ದೇನೆ ಎಂದು ಹೇಳಿದರು. ಆದರೆ ಸೂರ್ಯ, ನನ್ನ ಮನಸ್ಸಿನ ಯಾವುದೋ ಒಂದು ಮೂಲೆಯಲ್ಲಿ ಆ ವಿಕೃತ ವಿಷ ಹಾಗೆ ಉಳಿದು ಬಿಟ್ಟಿತ್ತು. ಪ್ರೀತಿಯಲ್ಲಿ ನೋವು ಕೊಡುವುದೇ ಸರಿ ಎನ್ನುವ ತಪ್ಪು ತಿಳುವಳಿಕೆಯ ಬೇರು ನನ್ನೊಳಗೆ ಇತ್ತು. ಅದನ್ನೇ ನಾನು ಗುರುತಿಸಲು ಸಾಧ್ಯವಾಗಲಿಲ್ಲ. ನಂತರ ನಾನು ಮತ್ತೆ ಆಸ್ಪತ್ರೆಯಲ್ಲಿ ಕೆಲಸಕ್ಕೆ ಸೇರಿಕೊಂಡೆ.
ಅಲ್ಲಿ ನಿನ್ನನ್ನು ನೋಡಿದೆ. ನಿನ್ನ ಪ್ರಾಮಾಣಿಕತೆ, ನಿನ್ನ ಮುಗ್ಧತೆ, ನಿನ್ನ ಮಾನವೀಯತೆಯನ್ನು ನೋಡಿ ನನ್ನ ಸತ್ತಿದ್ದ ಹೃದಯದಲ್ಲಿ ಹೊಸ ಆಸೆ ಚಿಗುರಿತು. ನನ್ನ ಜೀವನ ಸರಿ ಹೋಗಬಹುದು ಎಂದು ನಿನ್ನನ್ನು ಮದುವೆಯಾದೆ. ಅದರೊಳಗೆ ನನ್ನೊಳಗೆ ತುಂಬಿದ್ದ ಆ ಹಳೆಯ ವಿಷ ನನ್ನ ಕೈಯಿಂದ ಅರಿವಿಲ್ಲದೆ ನಿನ್ನ ಮೇಲೆ ಅದೇ ಹಿಂಸೆಯನ್ನು ಮಾಡಿಸುವಂತೆ ಮಾಡಿತ್ತು. ನನ್ನೊಳಗಿನ ಆ ಹಳೆಯ ನೋವನ್ನು ನಾನು ನಿನ್ನ ಮೇಲೆ ತೀರಿಸಿಕೊಳ್ಳುತ್ತಿದ್ದೆ. ಆದರೆ ಇದರ ಅರಿವು ನನಗೆ ಇರಲಿಲ್ಲ. ನನಗೆ ಇದೇ ಪ್ರೀತಿ ಅನಿಸುತ್ತಿತ್ತು. ಸೂರ್ಯ, ನನ್ನನ್ನು ಕ್ಷಮಿಸಿಬಿಡು. ನಾನೊಬ್ಬ ರೋಗಿ, ಅಪರಾಧಿಯಲ್ಲ. ಈ ಇಡೀ ಕಥೆಯನ್ನು ಕೇಳಿದ ಸೂರ್ಯನ ಕಣ್ಣುಗಳಿಂದ ಕಣ್ಣೀರು ಧಾರಾಕಾರವಾಗಿ ಹರಿಯಿತು. ಆದರೆ ಈ ಕಣ್ಣೀರು ದ್ವೇಷದ್ದಾಗಿರಲಿಲ್ಲ, ಅದು ಅನುಕಂಪ ಮತ್ತು ಪ್ರೀತಿಯದ್ದಾಗಿತ್ತು. ಅವನು ಕೋಪ ಮಾಡಿಕೊಳ್ಳುವ ಬದಲಿಗೆ ತನ್ನ ಹೆಂಡತಿಯನ್ನು ಗಟ್ಟಿಯಾಗಿ ಅಪ್ಪಿಕೊಂಡನು ಮತ್ತು ಹೇಳಿದನು, ನಯನ, ನೀನು ಯಾವುದೇ ತಪ್ಪು ಮಾಡಿಲ್ಲ. ನೀನು ಸ್ವಂತ ವಿಕೃತಿಗೆ ಬಲಿಯಾದವಳು. ನೀನು ಮುಗ್ಧ ಮನಸ್ಸಿನಲ್ಲಿ ಈ ವಿಷ ತುಂಬಿದ ಆ ಕ್ರೂರಿ ನಿಜವಾದ ಅಪರಾಧಿ ನೀನಲ್ಲ. ಮತ್ತು ಕೇಳು, ನಾನು ನಿನ್ನನ್ನು ಈ ಸ್ಥಿತಿಯಲ್ಲಿ ಎಂದಿಗೂ ಒಬ್ಬಂಟಿಯಾಗಿ ಬಿಡುವುದಿಲ್ಲ. ನಾನು ನಿನಗೆ ಒಳ್ಳೆಯ ವೈದ್ಯರಿಂದ ಚಿಕಿತ್ಸೆ ಕೊಡಿಸುತ್ತೇನೆ. ನಾವಿಬ್ಬರ ಜೊತೆಯಾಗಿ ಈ ನೋವಿನಿಂದ ಹೊರಬರೋಣ. ನಾನು ನಿನ್ನನ್ನು ಪ್ರೀತಿಸುತ್ತೇನೆ ನಯನ, ಮತ್ತು ನಿಜವಾದ ಪ್ರೀತಿ ಎಂದರೆ ನೋವು ಕೊಡುವುದಲ್ಲ, ನೋವನ್ನು ಹಂಚಿಕೊಳ್ಳುವುದು. ನಯನ ತನ್ನ ಗಂಡನ ಎದೆಗೆ ಒರಗಿ ಬಹಳ ಹೊತ್ತು ಅತ್ತಳು. ವರ್ಷಗಳಿಂದ ಅಡಗಿದ್ದ ನೋವು, ಆ ತಳಮಳವೆಲ್ಲವೂ ಕಣ್ಣೀರಿನ ರೂಪದಲ್ಲಿ ಹೊರಟು ಹೋದವು. ಜೀವನದಲ್ಲಿ ಮೊದಲ ಬಾರಿಗೆ ಆಕೆಗೆ ಒಂದು ನಿಜವಾದ ಆಸರೆ ಸಿಕ್ಕಿತ್ತು. 6ನೇ ದಿನ ಬೆಳಗ್ಗೆ ಸೂರ್ಯ ನಯನಾಳನ್ನು ನಗರದ ಅತಿದೊಡ್ಡ ಮನೋವೈದ್ಯರ ಬಳಿ ಕರೆದುಕೊಂಡು ಹೋದನು. ವೈದ್ಯರಿಗೆ ಎಲ್ಲವನ್ನೂ ವಿವರವಾಗಿ ಹೇಳಿದನು. ನಯನಾಳ ಹಳೆಯ ಜೀವನ, ಆಕೆಯ ಆಘಾತ ಮತ್ತು ಮನಸ್ಸಿನಲ್ಲಿ ಕುಳಿತಿದ್ದ ತಪ್ಪು ಕಲ್ಪನೆ ಎಲ್ಲವನ್ನ ವಿವರಿಸಿದನು. ವೈದ್ಯರು ನಯನಾಳನ್ನು ಪರೀಕ್ಷಿಸಿ ಹೇಳಿದರು, ಸೂರ್ಯ, ನಿನ್ನ ಹೆಂಡತಿಯ ಮನಸ್ಸಿನಲ್ಲಿ ಮೊದಲ ಮದುವೆಯ ಆಘಾತ ಬೇರು ಆಳವಾಗಿ ಇಳಿದಿದೆ. ಅವಳು ಎಷ್ಟು ನೋವು ತಿಂದಿದ್ದಾಳೆ ಎಂದರೆ ಅವಳ ಮನಸ್ಸು ಪ್ರೀತಿಗೂ ಮತ್ತು ಹಿಂಸೆಗೂ ಇರುವ ವ್ಯತ್ಯಾಸವನ್ನೇ ಮರೆತು ಬಿಟ್ಟಿದೆ. ಇದೊಂದು ಮಾನಸಿಕ ಗಾಯ. ಆದರೆ ಒಳ್ಳೆಯ ವಿಷಯವೇನೆಂದರೆ ಇದನ್ನು ಸಂಪೂರ್ಣವಾಗಿ ಗುಣಪಡಿಸಬಹುದು. ಇದಕ್ಕೆ ಸರಿಯಾದ ಚಿಕಿತ್ಸೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಒಬ್ಬ ನಿಜವಾದ ಮನುಷ್ಯನ ಜೊತೆ ಬೇಕು. ಸೂರ್ಯ, ನಿನ್ನಂಥ ಸಂಗಾತಿ ಸಿಕ್ಕರೆ ಯಾವ ಜೀವನ ಬೇಕಾದರೂ ಬದಲಾಗಬಹುದು. ಅಂದಿನಿಂದ ನಯನಾಳ ಚಿಕಿತ್ಸೆ ಶುರುವಾಯಿತು. ತಿಂಗಳುಗಟ್ಟಲೆ ಆಕೆಗೆ ಆಪ್ತ ಸಮಾಲೋಚನೆ ನಡೆಯಿತು. ಔಷಧಿಗಳನ್ನೆಲ್ಲ ನೀಡಲಾಯಿತು ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಸೂರ್ಯನ ಪ್ರೀತಿ ಮತ್ತು ತಾಳ್ಮೆ ನಿರಂತರವಾಗಿ ಜೊತೆಯಾಗಿತ್ತು. ಸೂರ್ಯ ಒಂದು ಕ್ಷಣವೂ ನಯನಾಳ ಕೈ ಬಿಡಲಿಲ್ಲ. ಅವನು ಪ್ರತಿದಿನ ಆಕೆಗೆ ಪ್ರೀತಿಯಿಂದ ತಿಳಿ ಹೇಳುತ್ತಿದ್ದ, ನಯನ, ಪ್ರೀತಿ ಎಂದರೆ ನೆಮ್ಮದಿ ಕೊಡುವುದು, ಭಯ ಹುಟ್ಟಿಸುವುದಲ್ಲ. ಪ್ರೀತಿ ಎಂದರೆ ಗಾಯವನ್ನು ಗುಣಪಡಿಸುವುದು, ಹೊಸ ಗಾಯಗಳನ್ನು ಮಾಡುವುದಲ್ಲ. ಮೆಲ್ಲನೆ ನಯನಾಳ ಮನಸ್ಸಿನಿಂದ ಆ ಹಳೆಯ ವಿಷ ದೂರವಾಗತೊಡಗಿತ್ತು. ಅವಳು ನಿಜವಾದ ಪ್ರೀತಿಯ ಅರ್ಥವನ್ನು ತಿಳಿಯಲು ಶುರು ಮಾಡಿದಳು. ಗೆಳೆಯರೇ, ಸಮಯ ಎನ್ನುವುದು ಎಲ್ಲಕ್ಕಿಂತ ದೊಡ್ಡ ಮುಲಾಮು. ತಿಂಗಳುಗಳ ಪರಿಶ್ರಮ, ಚಿಕಿತ್ಸೆ ಮತ್ತು ಆ ನಿಜವಾದ ಪ್ರೀತಿ ಕೊನೆಗೂ ಚಮತ್ಕಾರ ಮಾಡಿತ್ತು. ನಯನ ಸಂಪೂರ್ಣವಾಗಿ ಗುಣಮುಖಳಾದಳು. ಆಕೆಯ ಮುಖದಲ್ಲಿ ಆ ಬೇಸರ, ಆ ಭಯ, ಆ ಮೌನ ಎಲ್ಲವೂ ಮಾಯವಾದವು. ಈಗ ಆ ಜಾಗದಲ್ಲಿ ಒಂದು ಸುಂದರವಾದ ನೆಮ್ಮದಿಯಾದ ಮುಗುಳ್ನಗೆ ಮೂಡಿತ್ತು. ಮೊದಲ ಬಾರಿಗೆ ಅವಳು ಮನಸ್ಸು ಬಿಚ್ಚಿ ನಕ್ಕಳು. ಮೊದಲ ಬಾರಿಗೆ ಯಾವುದೇ ಭಯವಿಲ್ಲದೆ ತನ್ನ ಗಂಡನ ಕೈ ಹಿಡಿದಳು. ಸಮಯ ಉರುಳಿದಂತೆ ಇವರಿಬ್ಬರ ಜೀವನದಲ್ಲಿ ಸಂತೋಷದ ವಸಂತವೇ ಬಂದಿತ್ತು. ಅವರ ಮನೆಯ ಅಂಗಳದಲ್ಲಿ ಮುದ್ದಾದ ಮಕ್ಕಳ ನಗುವಿನ ಸದ್ದು ಕೇಳಿಸತೊಡಗಿತ್ತು. ಯಾವ ಮನೆಯ ಒಂದು ಕಾಲದಲ್ಲಿ ಭಯ ಮತ್ತು ನೋವಿನಿಂದ ತುಂಬಿತ್ತೋ ಈಗ ಅದು ಹಾಸ್ಯ ಮತ್ತು ಪ್ರೀತಿಯ ಸುಗಂಧದಿಂದ ಕಂಗೊಳಿಸುತ್ತಿತ್ತು. ಸೂರ್ಯ ಆಗಾಗ ಹೇಳುತ್ತಿದ್ದ, ಜನರೆಲ್ಲ ನನಗೆ ನೀನೊಬ್ಬ ಸಾಮಾನ್ಯ ಕಸಗುಡಿಸುವವನು, ನಿನಗೆ ಯಾವುದೇ ಅಂತಸ್ತು ಇಲ್ಲ ಎಂದು ಚುಚ್ಚಿ ಮಾತನಾಡುತ್ತಿದ್ದರು. ಆದರೆ ನನ್ನ ಹೆಂಡತಿ ನನಗೆ ಎಂದೂ ಕೊರತೆ ಆಗದಂತೆ ನೋಡಿಕೊಂಡಿದ್ದಾಳೆ. ಅವಳು ನನ್ನನ್ನು ಜಗತ್ತಿನ ಅತಿದೊಡ್ಡ ಅದೃಷ್ಟವಂತನನ್ನಾಗಿ ಮಾಡಿದ್ದಾಳೆ. ಆಕೆಗೆ ನನ್ನ ಅವಶ್ಯಕತೆ ಎಲ್ಲಕ್ಕಿಂತ ಹೆಚ್ಚಾಗಿ ಇದ್ದಾಗ ನಾನು ಆಕೆಯ ಕೈ ಬಿಡಲಿಲ್ಲ ಎನ್ನುವುದು ನನಗೆ ಹೆಮ್ಮೆಯ ವಿಷಯ. ಗೆಳೆಯರೇ, ಇಂದಿನ ಈ ನಮ್ಮ ಕಥೆ ಕೇವಲ ಸೌಂದರ್ಯ ಮತ್ತು ಹಣವನ್ನು ನೋಡಿ ಪ್ರೀತಿಸುವುದಲ್ಲ. ನಿಜವಾದ ಪ್ರೀತಿ ಎಂದರೆ ಮುರಿದು ಹೋದ ಜೀವಕ್ಕೆ ಆಸರೆಯಾಗುವುದು, ಅವರ ಗಾಯಗಳನ್ನು ಅರ್ಥ ಮಾಡಿಕೊಂಡು ಯಾವುದೇ ದೂರಿಲ್ಲದೆ ಅವರ ಕೈ ಹಿಡಿಯುವುದು ಎನ್ನುವುದು ಈ ಕಥೆ ನಮಗೆ ಕಲಿಸಿಕೊಡುತ್ತದೆ. ಹೊರನೋಟಕ್ಕೆ ತಪ್ಪು ಎಂದು ಕಾಣುವ ಮನುಷ್ಯ ಒಳಗಡೆ ಯಾವುದೇ ದೊಡ್ಡ ನೋವಿನ ಬಲಿಯಾಗಿರಬಹುದು. ಆತನ ದ್ವೇಷಿಸುವ ಬದಲು ಅರ್ಥ ಮಾಡಿಕೊಳ್ಳುವ ಮನಸ್ಸು ಬೇಕು ಎನ್ನುವುದು ಇದು ತಿಳಿಸುತ್ತದೆ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ, ನಿಮ್ಮ ಕೆಲಸ ಸಣ್ಣದಿರಲಿ ದೊಡ್ಡದಿರಲಿ, ಅದು ಪ್ರಾಮಾಣಿಕತೆಯಿಂದ ಕೂಡಿದ್ದರೆ ಅದಕ್ಕೆ ಎಂದಿಗೂ ನಾಚಿಕೆ ಪಡಬೇಡಿ. ಕಷ್ಟಪಟ್ಟು ಸಂಪಾದಿಸಿ ಪ್ರತಿಯೊಂದು ತುತ್ತು ಗೌರವ ತರುತ್ತದೆ. ಒಳ್ಳೆಯ ಮನಸ್ಸಿರುವ ಮನುಷ್ಯರು ಏನಾದರೂ ಸರಿ, ಅವನು ಇನ್ನೊಬ್ಬರ ಜೀವನವನ್ನೇ ಬದಲಾಯಿಸಬಲ್ಲ. ನಿಮಗೆ ಈ ಕಥೆ ಇಷ್ಟವಾಗಿದ್ದರೆ ದಯವಿಟ್ಟು ಇದನ್ನು ಇತರರೊಂದಿಗೆ ಹಂಚಿಕೊಳ್ಳಿ. ನಿಮ್ಮನ್ನು ಮತ್ತೊಂದು ಸುಂದರ ಕಥೆಯೊಂದಿಗೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಖುಷಿಯಾಗಿರಿ, ಆರೋಗ್ಯವಾಗಿರಿ. ಧನ್ಯವಾದಗಳು.